5ನೇ ಪಾರ್ಟು 91ನೇ ಸಂಚಿಕೆ. ವಂದಿತೇವನ್ ಪತ್ರವನ್ನು ಈಸ್ಕೊಂಡು ವಾನತಿಯನ್ನು ನೋಡಿ, ಯುವರಾಣಿ, ನನ್ನನ್ನು ನಿಮಗೆ ನೆನಪಿದೆಯಾ? ಇಲ್ಲ, ಹಂಗೆ ಮರ್ತು ಬಿಟ್ಟಿದ್ದೀರೋ ಅಂತಾನೆ ಅಂದ್ಕೊಂಡೆ ಅಂತಂದ. ಅಯ್ಯ, ನಿಮ್ಮನ್ನು ಹೇಗೆ ನಾನು ಮರೆಯೋಕ್ಕಾಗುತ್ತೆ? ನನಗೂ ನನ್ನ ಗಂಡನಿಗೂ ನೀವು ಮಾಡಿದ ಹೆಲ್ಪ್ಗಳನ್ನು ತಾನೇ ಹೆಂಗೆ ಮರೆಯೋಕ್ಕಾಗುತ್ತೆ ಅಂತ ಅಂದಳು ವಾನತಿ. ಅಂತ ಅದರಿಂದ ತಾನೇ ನಾನು ಇಲ್ಲದೇ ಇರೋ ಸಮಯ ನೋಡಿ ನೀವು ಮದುವೆನ ನಡೆಸ್ಕೊಂಡು ಬಿಟ್ಟಿದ್ದೀರೇನೋ ಅಂತ ಅಂದನು. ವಾನತಿ ತುಂಬ ಪರಿಹಾಸದಿಂದ, ಹೌದು, ನೀವು ಇಲ್ಲಿದ್ದಿದ್ರೆ ಪೊನ್ನಿಯಿನ್ ಸೆಲ್ವನ್ನ ಮಗುಡಾಭಿಷೇಕನೇ ಮದುವೆನೂ ನಡೆದಿರ್ಬೋದಲ್ವಾ? ನೀವು ಏನು ಸಂಚು ಮಾಡಿರ್ತೀರೋ ಏನೋ, ಅದನ್ನೇ ಯಾರು ಕಂಡಿದ್ದು ಅಂತಂದ್ಲು. ನಾನು ಆ ಪೊನ್ನಿಯಿನ್ ಸೆಲ್ವರ್ಗೆ ಮಗುಡಾಭಿಷೇಕ ನಡೀದೇ ಇರುವ ಹಾಗೆ ಮಾಡಿದೆ. ಪುಂಗುಳ್ಳಿ ಹತ್ರ ಪೋಟಿ ಹಾಕ್ಕೊಂಡು ನೀವು ತಾನೇ ಸಿಂಹಾಸನ ಹತ್ತುವುದಿಲ್ಲ ಅಂತ ಹೇಳಿ ಮಾಡಿದ್ದೆ ಸಬದ ಅಲ್ವಾ? ಅದಕ್ಕೆ ಕಾರಣ ಹಡಗು ಓಡಿಸೋ ಹೆಣ್ಣಿಗೆ ಅದೃಷ್ಟ ಹೊಡೆಯಿತು, ನನ್ನ ಮೇಲೆ ಸುಮ್ಮನೆ ವ್ಯಸನಪಟ್ಟು ಏನು ಪ್ರಯೋಜನ ಅಂತ ಅಂದ ಬಂದಿದ್ದೇನೆ. ಅವಳೇ ಆ ಅದೃಷ್ಟವನ್ನು ಅನುಭವಿಸಲಿ, ಅದಕ್ಕೆ ಅಂತ ಅವಳ ಹೆಸರಲ್ಲಿ ನನಗೆ ಏನೂ ಕೊರತೆ ಇಲ್ಲ, ನಿಮ್ಮ ಹೆಸರ ಮೇಲೂ ಕೊರತೆ ಇಲ್ಲ, ಸಂತೋಷನೇ. ಆದರೆ ನಿಮ್ಮ ಮದುವೆಗೆ ನಾಳು ಹೇಳುವಾಗ ಮಾತ್ರ ಒಳ್ಳೆ ಜೋಯಿಸ್ಯರಾಗಿ ನೋಡಿ ನಾಳನ್ನು ಫಿಕ್ಸ್ ಮಾಡೋಕ್ಕೆ ಹೇಳಿ ಅಂತ ಅಂದ್ಲು. ಕೊಡದೆ ಜ್ಯೋತಿರ್ನೇ ದಿನ ಇಟ್ಕೊಳ್ಳೋಕ್ಕೆ ಹೇಳಿದರೆ ಆಯಿತು, ನಿಮ್ಗಳಿಗೆಲ್ಲ ಅವ್ರ ಹತ್ರ ತಾನೇ ನಂಬಿಕೆ ಅಂತ ಹೇಳಿ ವಾನತಿಯನ್ನು ನೋಡಿ ಹೇಳ್ದ ಬಂದಿದ್ದೇನೆ. ವಾನತಿ ಗಲೀರಂತ ನಗ್ಬಿಟ್ಟು ಎಳೆ ಪರಾಟೆಯನ್ನು ನೋಡಿ, ಅಕ್ಕ, ಇವರು ಕೊಡಂದೆ ಜ್ಯೋತಿಡರ ಬಗ್ಗೆ ಹೇಳಿದ ಮೇಲೆ ಒಂದು ವಿಷಯ ಜ್ಞಾಪಕಕ್ಕೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ತಿರ್ಗಾನು ಗಲಗಲ ಅಂತ ನಗ್ದಳು. ಯಾವುದನ್ನು ನೆನೆಸ್ಕೊಂಡು ನಗ್ತೀಯ ವಾನತಿ? ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು 3 ಲೋಕವನ್ನು ಆಳ್ತಾನೆ ಅಂತ ಹೇಳಿ ಆ ಜೋಯಿಸರು ಹೇಳಿದ್ರಲ್ಲ, ಒದರಿದ್ರಲ್ಲ, ಅದನ್ನೇ ಎಣ್ಣೆ ಅಂದ್ಕೊಂಡು ನಗ್ತಾ ಇದೆಯಾ ಅಂತಂದ್ರಲು ಕುಂದಳು. ಅದನ್ನೇ ಯಾಕೆ ಸುಮ್ಮನೆ ಒದರಿದ್ದಾರೆ ಅಂತ ಹೇಳ್ತೀರಾ ದೇವಿ? ಆ ಜೋಯಿಸ ಫಲಿತ ಆಗುತ್ತೆ ಅಂತ ಬಂದಿದ್ದೇವೆ. ವಾನತಿ ತನಗೂ ಗೊತ್ತಿಲ್ಲದೆ ತನಗಳು ಒಳಗೆ ಬಂದಿದ್ದ ನಾಚಿಕೆಯಲ್ಲಿ ನಗುವನ್ನು ಅಡಗಿಸ್ಕೊಂಡ್ಳು. ಆಮೇಲೆ, ಅಕ್ಕ, ನಾನು ಒಂದು ಹೇಳಕ್ಕೆ ಬಂದರೆ ನೀವು ಮಾತನ್ನು ಬೇರೆ ಕಡೆ ತಿರುಗಿಸ್ತೀರಲ್ಲ. ಕೊಡಂದೆ ಜೋಯಿಸರ ಹತ್ರ ನಾನು ಎಳೆ ಪ್ರಾಟಿಗೆ ಸರಿಯಾದ ಗಂಡ ಎಲ್ಲಿಂದ ಬರ್ತಾರೆ ಅಂತ ಕೇಳಿದೆ. ಈ ನಿಮಿಷವೇ ಆಕಾಶದಿಂದ ಬಂದು ಜಂಪ್ ಮಾಡಿದ್ರು ಮಾಡ್ತಾರೆ ಅಂತ ಹೇಳಿದರು ಜೋಯಿಸರು. ಬರೋ ಕ್ಷಣನೇ ಇವರು ಜೋಯಿಸರು ಜೊತೆ ಶಿಷ್ಯನ ಜೊತೆ ಜಗಳ ಆಡಿಕೊಂಡೆ ಒಳಗೆ ಬಂದು ಜಂಪ್ ಮಾಡಿದರು. ಆ ಸಂಭವವನ್ನು ಅನ್ಕೊಂಡು ನಗದೆ ಅಂತಂದಳು. ಕುಂದವಿ ಹುಕ್ಕಿ ಬಂದ ನಗುವನ್ನು ಇದಕ್ಕೆ ತಳ್ಕೊಂಡು ಕಳ್ಳಕೋಪದಿಂದ, ಸಾಕು ನಿಮ್ಮ ಆಟ, ಅವಸರವಾಗಿ ಬಂದಿರುವ ಪತ್ರವನ್ನು ಇವರು ಓದಲಿ ಅಂತಂದಳು. ವಂದಿತೇವನ್ನು ಆ ಪತ್ರವನ್ನು ಓದಿ ಮುಗಿಸಿದಾಗ ಅವನ ಮೊಗದಲ್ಲಿ ತೋರಿಸಿಕೊಂಡ ವಿಚಾರದ ಗುರಿಯನ್ನು 2 ಹೆಣ್ಮಕ್ಳನ್ನು ಗಮನಿಸಿದರು. ಏನು ಸುದ್ದಿ, ಕಂದನ್ ಮರ ಏನು ಬರೆದಿದ್ದಾನೆ ಅಂತ ಇಳೆ ಪ್ರಾಟಿ ಇಂಟ್ರೆಸ್ಟಿಂದ ಕೇಳಿದರು. ನೀವೇ ಓದಿ ನೋಡಿ ಅಂತ ಹೇಳಿ ವಂದಿತೇವನ್ ಆ ಪತ್ರವನ್ನು ಕುಂದಿವೈ ಹತ್ರ ಕೊಟ್ಟ. ಪತ್ರದಲ್ಲಿ ಹಿಂದೆ ಬರುವ ಹಾಗೆ ಬರೆದಿತ್ತು, ನನ್ನ ಪ್ರೀತಿಯ ಗೆಳೆಯನಾಗಿ ವಲ್ಲವರೇನು ವಂದಿತೇವನಿಗೆ, ನಾನು ನಿನಗೆ ಮಾಡಿದ್ದ ತಪ್ಪುಗಳನ್ನು, ನಿನಗೆ ಮಾಡಿದ್ದ ಅನ್ಯಾಯಗಳನ್ನು ಕ್ಷಮಿಸಿಬಿಟ್ಟು ನನ್ನ ಸೋದರಿ ಮಣಿಮೇಗಲೆಯನ್ನು ಕೊನೆಯ ಸತಿಯಾಗಿ ಒಂದು ಸತಿ ನೋಡೋಕ್ಕೆ ತಕ್ಷಣ ಹೊರಟು ಬಂದು ಸೇರಬೇಕು. ಈ ಥರ ಚಿಕ್ಕ ಸಂಬೋರೆಯ ಕಂದುಮರ. ಕುಂದವೇ ಅದನ್ನು ಓದ್ಬಿಟ್ಟು, ಒಂದು ವಿಧದಲ್ಲಿ ಇದು ಒಳ್ಳೆಯ ಸುದ್ದಿನೇ, ಮಣಿಮೇಗಲೆ ಸಿಕ್ಕಿಬಿಟ್ಟಿದ್ದಾಳೆ ಅಂತ ಗೊತ್ತಾಯಿತು ಅಂತ ಅಂದಳು. ಅದೇನು, ಮಣಿಮೇಗಲೆ ಎಲ್ಲಿ ಹೋಗಿದ್ಲು ಅಂತ ವಂದಿತೇವನ ಆಶ್ಚರ್ಯದಿಂದ ಕೇಳಿದ. ಮಣಿಮೇಗಲೆ ಬಗ್ಗೆ ಸುದ್ದಿ ಏನನ್ನೇ ನಿಮ್ಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ನಿಮ್ಮನ್ನು ಕೇಳೋಕ್ಕೆ ಅಂದ್ಕೊಂಡಿದ್ದೆ, ನಾನು ಹೇಳೋಕ್ಕೆ ಇಷ್ಟಪಟ್ಟೆ. ಆದರೆ ಇಷ್ಟೊಂದು ಕಲ್ಮನಸ್ಸಿನಿಂದ ಅವಳ ಬಗ್ಗೆ ವಿಚಾರಿಸೋರ ಹತ್ರ ಹೇಗೆ ನಾನು ಅವಳ ಮಾತನ್ನು ಎತ್ತುವುದು ಅಂತ ಹೇಳಿ ಯೋಚನೆ ಮಾಡಿದೆ. ದೇವಿ, ಮಣಿಮೇಗಲೆ ವಿಷಯದಲ್ಲಿ ನಾನು ಕಲ್ಲು ಮನಸ್ಸಾಗಿದ್ದೆ, ಹೆಂಗೆ ಅವಳ ಬಗ್ಗೆ ನಾನು ಸತ್ತವನಾಗ್ಬಿಟ್ಟೆ ಅಲ್ವಾ ಅಂತ. ಇಲ್ಲ, ಅವಳಿಗೆ ನೀವು ಸತ್ತವರಾಗಲಿಲ್ಲ, ಸಾಯದೇ ಇರುವ ವರ ಹೊಂದಿದ್ದ ಬಿಟ್ಟಿದ್ದೀರಿ. ಸಾಕು, ಇವಾಗಲಾದರೂ ಮಣಿಮೇಗಲೆ ಬಗ್ಗೆ ಹೇಳೋದಕ್ಕೆ ತುಂಬ ವೇದನೆಯಾಗಿದೆ. ಸೆಂಬೀರ್ ಮಾದೇವಿ ಮಣಿಮೇಗಲೆಯನ್ನು ತಮ್ಮ ಜೊತೆ ಇರಲಿ ಅಂತ ಎಷ್ಟೊಂದೋ ಹೇಳಿದರು. ಸಂಬೋರಿಯರು ಅದಕ್ಕೆ ಒಪ್ಪಲಿಲ್ಲ. ಕಂದನ್ ಮರ ಬಾರ್ಡರ್ ಸೇಫ್ಟಿಗೋಸ್ಕರ ಹೋಗ್ಬಿಡ್ತಾನೆ ಅಂತಲೂ ತಮ್ಮ ಮಗಳಾದರೂ ತಮ್ಮ ಜೊತೆ ಇರಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕರ್ಕೊಂಡೋದ್ರು. ಕಡಮೂರು ಮಾಳಿಗೆ ಉರಿದು ಹೋಗ್ಬಿಟ್ಟಿದ್ದರಿಂದ ಪಾಲಾಟಿನ ನಾರ್ತ್ ಕಡೆ ಒಂದು ಹೊಸ ಮಾಳಿಗೆ ಕಟ್ಟಿಕೊಳ್ಳೋಕ್ಕೆ ಚಕ್ರವರ್ತಿನ ಅನುಮತಿಯನ್ನು ಹೊಂದಿಕೊಂಡು ಹೊರಟರು. ದಾರಿಯಲ್ಲಿ ವೀರನಾರಾಯಣಪುರಕ್ಕೆ ಹತ್ರ ರಾತ್ರಿ ಹೊತ್ತನ್ನು ಕಳೆಯೋದಕ್ಕೋಸ್ಕರ ಗೂಡಾರ ಹಾಕ್ಕೊಂಡು ಉಳಿದ್ರು. ಮಾರನೇ ದಿನ ಬೆಳಗಾದಿ ಮೇಲೆ ನೋಡಿದ್ರೆ ಮಣಿಮೇಗಲೆಯನ್ನೇ ಕಾಣಲಿಲ್ವಂತೆ. ಒಂದು ವೇಳೆ ಇಲ್ಲೇ ತಿರ್ಗಾ ಓಡಿ ಬಂದುಬಿಟ್ಟಿದ್ದಾಳೆ ಅಂತ ನೋಡೋದಕ್ಕೋಸ್ಕರ ಆಳು ಕಳಿಸಿದ್ರು.
ಕಳಿಸಿದ್ರು, ಇಲ್ಲಿ ಬರಲಿಲ್ಲ ಅಂತ ಹೇಳಿ ಕಳಿಸಿದ್ವಿ. ಅದು ಮೊದಲು ನಮಗೆಲ್ಲ ಒಂದೇ ವಿಚಾರವಾಗಿತ್ತು. ಒಂದು ವೇಳೆ ವೀರನಾರಾಯಣ ಏರಿಯಲ್ಲಿ ಬಿದ್ದು ಉಸಿರನ್ನೇ ಬಿಟ್ಟಿರ್ತಾಳೋ ಅಂತ ಹೇಳಿ ಅಂದ್ಕೊಂಡು ಕಷ್ಟಪಟ್ಟಿದ್ದೀವಿ. 4 ದಿವಸ ಇಲ್ಲಿ ಆಳುಗಳು ಹುಡುಕಿಕೊಂಡವರಾಗಿ ಸುದ್ದಿ ಸಿಕ್ಕಿತ್ತು. ಕದನ್ಮಾರನ ಪತ್ರದಿಂದ ಮಣಿಮೆಗಲೆ ಇರೋ ಜಾಗ ಗೊತ್ತಾಯಿತು. ಅವಳನ್ನ ಕಂಡಿಡಿದು ಬಿಟ್ರು ಅಂತಲೇ ಅನಿಸುತ್ತೆ. ಅವಳನ್ನು ನಾನು ಹೋಗಿ ನೋಡೋದ್ರಲ್ಲಿ ತಾನೇ ಏನು ಪ್ರಯೋಜನ, ನನ್ನನ್ನು ಅವಳು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದ ವಂದಿತೇವರು. ಇದ್ರೂ ನೀವು ಅವಶ್ಯ ಹೋಗಬೇಕು, ಕೊನೆ ಸತಿಯಾಗಿ ಅಂತ ಹೇಳಿ ಕನ್ನನ್ಮರ ಬರ್ತಿದ್ದಾನೆ. ಅದನ್ನು ಅರ್ಥ ಏನು ಅಂತ ಗೊತ್ತಾಗಲಿಲ್ಲ ಅಂತ ಅಂದಳು ಕುಂದವಿ. ಅಕ್ಕ, ಇವ್ರು ಸ್ವಲ್ಪನೂ ದಯೆ ದಾಕ್ಷಿಣ್ಯ ಇಲ್ಲದೆ ಇರೋರು. ಮಣಿಮೆಗಲಿನ ಪ್ರೀತಿಗೆ ಸ್ವಲ್ಪನೂ ಇವರು ಯೋಗ್ಯತರಲ್ಲ. ಒಂದೊಂದು ಸತಿ ಪ್ರೀತಿಗೋಸ್ಕರ ದೊಡ್ಡ ಸಾಮ್ರಾಜ್ಯವನ್ನೇ ಒಬ್ಬೊಬ್ಬರು ತ್ಯಾಗ ಮಾಡ್ತಾರೆ. ಇವರು ಒಂದು ಪ್ರಯಾಣ ಮಾಡೋಕ್ಕೆ ಕೂಡ ಯೋಚನೆ ಮಾಡ್ತಾರೆ ಅಂತ ವಾಣತಿ ಒಂದು ಏಟ್ ಹಾಕಿದ್ಲು ವಂದಿತೆಯನ್ನು. ಯುವರಾಣಿ, ಲೋಕದಲ್ಲಿ ರಾಜ್ಯಗಳು ಸ್ವಲ್ಪ ತಾನೇ ಇದೆ, ಆದ್ದರಿಂದ ಪ್ರೀತಿಗೋಗೋ ರಾಜ್ಯಕ್ಕೆ ತ್ಯಾಗ ಮಾಡೋ ಕೆಲಸ ಕೆಲವರಿಂದಾನೇ ಮಾಡೋಕ್ಕಾಗುತ್ತೆ. ಆದರೆ ನೀವು ಮೊದಲು ನಾನು ಹೇಳಿದ್ದು ನಿಜಾನೇ. ಮಣಿಮೆಗಲೆಯನ್ನ ಪ್ರೀತಿಗೆ ನಾನು ಸ್ವಲ್ಪನೂ ಯೋಗ್ಯತೆ ಇಲ್ಲದೆ ಇರೋನು. ದೈವದ ಥರ ಇಡಬೇಕಾದ ಪ್ರೀತಿಯನ್ನು ಅವಳು ನನ್ನ ಹತ್ರ ಇಟ್ಬಿಟ್ಲು. ನಾನು ದೇವನಲ್ಲ, ಸಾಮಾನ್ಯವಾಗಿ ತಪ್ಪು ಎಲ್ಲ ಮಾಡಿದ್ದ ಸಾಮಾನ್ಯ ಮನುಷ್ಯ. ಮಣಿಮೆಗಲೆಯನ್ನ ಪ್ರೀತಿ ದೇವ್ರಿಗೆ ಅರ್ಪಣವಾಗಬೇಕಾಗಿತ್ತು ಅಂತ ಇದ್ರೂ ನೀವು ಒಂದು ಸತಿ ಅವಳನ್ನ ಹೋಗಿ ನೋಡಿಬಿಟ್ಟು ಬರೋದಿಲ್ಲ, ತಪ್ಪೇನಿಲ್ವಲ್ಲ. ಕದನ್ಮಾರನ್ ಕೊನೆ ಸತಿಯಾಗಿ ಅಂತ ತಾನೇ ಬರ್ತಿದ್ದಾನೆ ಅಂತ ಹೇಳಿದ್ಲು ಇಳೆಯ ಪ್ರಾಟಿ ಕುಂದವಿ. ನಾನು ಹೋಗಲಿಲ್ಲ ಅಂತ ಹೇಳಲ್ವಲ್ಲ, ಹೋಗೋದ್ರಲ್ಲಿ ಪ್ರಯೋಜನ ಉಂಟಾ ಅಂತ ಹೇಳಿ ಅನುಮಾನ ಪಡ್ತೀನಿ. ನಾನು ಅವಳಿಗೆ ಸತ್ತೋಗಿದ್ದವನ್ನ ಆಯ್ತೆ ಅಂತ ಹೇಳಿ ಯೋಚನೆ ಮಾಡ್ತೀನಿ. ಆದ್ರೂ ಕೊನೆಯಿಂದ ಅಂತ ಹೇಳಿ ಕಂದನ್ಮಾರ ಬರೆದಿದ್ದು ಅರ್ಥ ನನಗೂ ಚೆನ್ನಾಗಿ ಅರ್ಥ ಆಗಲಿಲ್ಲ. ಆಮೇಲೆ ಅವಳನ್ನು ನೋಡಬಾರ್ದು ಅಂತ ಹೇಳಿ ಕಟ್ಟುಪಾಡು ಹಾಕಿಸ್ತಾನ ಏನು ಅವನು. ಇಲ್ಲ ಅಂದರೆ ಬುದ್ಧ ಮದದವರ ಕನ್ಯಾಮಾಡದಲ್ಲಿ ಅವಳು ಕೊಂಡೋಗಿ ಸೇರಿಸ್ಬಿಟ್ಟ ಹೋಗ್ತಾನ. ನೀವು ಒಂದಿನ ಪ್ರಯಾಣ ಮಾಡಿದರೆ ಎಲ್ಲ ತಿರುಗಿಬಿಡುತ್ತೆ ಅಂತ ಹೇಳಿದ್ಲು. ಇಲ್ಲೇ ಪ್ರಟಿಕೊಂದು ಬಂದಿದ್ದೆ. ಅವನು ಪಳೆಯಾರೆ ಇದ್ದ ವೀರನಾರಾಯಣ ಬರೋಕ್ಕೆ ಒಂದೇ ದಿನನೇ ಪ್ರಯಾಣ ಮಾಡಿದ. ಆದರೆ ಮೊದಲನೇ ಸತಿ ಥರ ಅಲ್ಲದೆ ಈ ಸತಿ ಅವನು ಒಂದು ದಿನ ಹೋಗೋದು ಒಂದು ಯುಗ ಹೋಗೋ ಹಾಗೇನೆ ಅವನ ಮನಸ್ಸಿನಲ್ಲಿ ಅಷ್ಟೊಂದು ನೆನಪುಗಳನ್ನು ಅನುಭವಗಳನ್ನು ಕೊಂದಳಿಸ್ತಾ ಇತ್ತು. ಮೊದಲೇ ಅವನು ಈ ದಾರಿಯಿಂದ ತಂಜೆಗೆ ಹೋದಾಗ ಎಷ್ಟೊಂದೋ ಇಂಪಾದ ದೃಶ್ಯಗಳನ್ನು ನೋಡಿದ್ದಾನೆ, ಎಷ್ಟೊಂದೋ ಆಕಾಶ ಕೋಟೆಗಳು ಕಟ್ಟಿದ್ದಾನೆ. ಅದೆಲ್ಲ ಆಕಾಶ ಕೋಟೆಗಳಾಗಿ ಹೋಗ್ಬಿಡಲಿಲ್ಲ. ನಡೆಯೋಕ್ಕಾಗದೇ ಇರುವ ಎಷ್ಟೊಂದೋ ಕೆಲಸಗಳು ನಡೆದು ಹೋಯಿತು. ಸೋಳನಾಡಿನನ್ನು, ಪ್ರೀತಿಯ ಕುಮಾರನನ್ನು, ತಮಿಳೆಲ್ಲ ಹೊಗಳುವ ವೀರ ಯುವರಾಜರನ್ನು, ತನ್ನ ಕೈಯಲ್ಲಿ ಬಂದ ಸಾಮ್ರಾಜ್ಯ ಮಗುಡವನ್ನು ಇನ್ನೊಬ್ಬರು ಸೆರಸಲ್ಲಿ ಸೂಡಿ ಅದರಿಂದ ಮೇರುಮಲೆಗಿಂತ ಉದ್ದವಾಗಿ ಹೋಗಿದ್ದ ತ್ಯಾಗ ಶಿಖರವಾಗಿ ಇದ್ದ ಪೊನ್ನಿಯಿನ್ ಸೆಲ್ವರನ್ನು ಅವನು ತನ್ನ ಪ್ರೀತಿಯ ಗೆಳೆಯನಾಗಿ ಹೊಂದಲಾಗಿದ್ದಾನೆ. ಅಂಥ ಒಂದು ಪೊನ್ನಿಯಿನ್ ಸೆಲ್ವರು ತುಂಬ ಹೊಗಳಿಗೆ ಮಾಡಿ ನಮಸ್ಕಾರ ಮಾಡೋ ಎಳೆಪ್ರಾಟಿಯನ್ನು ಮನಸ್ಸಿನಲ್ಲಿ ಜಾಗ ಕೊಂಡ. ಈಳೆನಾಡಿನಲ್ಲಿ ಸೋಳ ಸೈನ್ಯದಲ್ಲಿ ಮಾದಂಡ ನಾಯಕ ಪದವಿಯನ್ನು ಹೊಂದ. ಇಷ್ಟೊಂದು ತನ್ನ ಸಾಮರ್ಥ್ಯದಿಂದ ಅಂತ ಹೇಳೋಕ್ಕಾಗುತ್ತಾ? ಒಂದಿನವೂ ಇಲ್ಲ. ಕಡಂಬೂರು ಮಾಳಿಗೆಗೆ ಆವತ್ತು ರಾತ್ರಿ ತಾನು ಆಕಸ್ಮಿಕವಾಗಿ ಹೋಗಿ ಸೇರಿದ್ದನು. ಅಲ್ಲಿ ಚಿಕ್ಕರಾಜಗಳು ಮಾಡಿದ ಸಂಚಾಲೋಚನೆಯನ್ನು ಗೊತ್ತಾದ ಮೇಲೆ ಹಿಂದೆ ಬಂದ ಘಟನೆಗಳಿಗೆಲ್ಲ ಕಾರಣವಾಯಿತು. ಈ 8 ತಿಂಗಳ ಕಾಲ ಒಳಗೆ ಎಷ್ಟೆಷ್ಟೋ ಕಾರ್ಯಗಳು ನಡೆದುಬಿಟ್ಟಿತ್ತು. ಅವುಗಳಲ್ಲಿ ಕೆಲವು ಆದಷ್ಟು ಇಂಪಾರ್ಟೆನ್ಸು. ಆಕಾಶದಲ್ಲಿ ಬಂದಿದ್ದ ಧೂಮಕೇತು ತನ್ನ ವಿಪರೀತ ಕೆಲಸವನ್ನು ಮಾಡಿಬಿಟ್ಟು ಮರೆಯಾಗ್ಬಿಡ್ತು. ಆದಿತ್ಯ ಕರಿಗಾಲ ಮರೆಯಾಗಿಬಿಟ್ರು. ಧೂಮಕೇತುಗೂ ಆದಿತ್ಯ ಕರಿಗಾಲಗೂ ಸಂಬಂಧ ಇರೋಕ್ಕಾಗುತ್ತಾ? ಲಕ್ಷಾನುಗಟ್ಟಲೆ ಮಕ್ಕಳು ಅಂತ ನಂಬಿಕೆ ಕೊಂಡಿರೋದು ಸುಳ್ಳಾಗತ್ತಾ? ಆಕಾಶದಲ್ಲಿ ಉಳಿಯಾಗೆ ಕಾಲ ಸಂಚಾರ ಮಾಡುವ ಗ್ರಹಗಳಿಗೂ ನಕ್ಷತ್ರಗಳು ಈ ಮಣ್ಣು ಲೋಕದಲ್ಲಿ ಇವತ್ತು ಹುಟ್ಟಿ ನಾಳೆ ಮರೆಯುವ ಮನುಷ್ಯರ ಬಾಳುಗೂ ಏನು ಸಂಬಂಧ ಇರೋಕ್ಕಾಗುತ್ತೆ? ಆದ್ರೂ ಮನುಷ್ಯರುಗಳು ತಿಳ್ಕೊಳ್ಳೋದಾಗದೇ ಇದ್ದ ಯಾವುದೋ ಒಂದು ಅತೀತವಾದ ಶಕ್ತಿ ಏನೋ ಒಂದು ಚೇಂಜ್ ಮಾಡೋದೇನೋ ಅಭ್ಯಾಸ ಮನುಷ್ಯರ ಬಾಳನ್ನು ನಡೆಸಿ ಇಡುವುದು ಅನ್ನೋದರಲ್ಲಿ ಅನುಮಾನವಿಲ್ಲ. ಇಲ್ಲ ಅಂದರೆ ಹೋಗಿದ್ದ 8 ತಿಂಗಳಲ್ಲಿ ತಾನು ಎಷ್ಟೊಂದೋ ಕಷ್ಟಗಳಿಗೆ ಸಿಕ್ಕಾಕೊಂಡು ಅವುಗಳಿಂದ ಹೆಂಗೆ ಹೊರಬರೋಕ್ಕಾಗುತ್ತೆ? ಎಷ್ಟೆಷ್ಟೋ ಜನ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ತಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರುಗಳನ್ನೆಲ್ಲ ಅಂಥ ಸಮಯದಲ್ಲಿ ತನಗೆ ಹೆಲ್ಪ್ ಮಾಡೋಕ್ಕೋಸ್ಕರನೇ ಕೊಂಡು ಬಂದು ಸೇರಿಸಿದ್ದು ಯಾರು? ಇಂಥ ಅತಿಶಯವಾದ ಶಕ್ತಿಯನ್ನು ದೊಡ್ಡವರು ದೇವರು ಅಂತ ಹೇಳಿ ಹೊಗಳಿ ನಮಸ್ಕಾರ ಮಾಡ್ತಾರೆ. ಶಿವ, ತಿರುಮಾಲು, ಮಹಾಶಕ್ತಿ ಅಂತೆಲ್ಲ ಹೆಸರುಕೊಂಡು ಹಾಡಿ ಅರಳಿಸಿದ್ದಾರೆ. ತುಂಬ ಒತ್ತಾಗಿದ್ದ ಒಂದು ಸಂದರ್ಭಗಳಲ್ಲಿ ಅವನಿಗೆ ನೋಡದೇ ಇರುವ ಹಾಗೆ
ಸಿಕ್ಕಿದ್ದ ಹೆಲ್ಪ್ಗಳನ್ನು ನೆನೆಸ್ಕೊಂಡಾಗ ವಂದಿತೇವನಿಗೆ ಒಂದೇ ಆಶ್ಚರ್ಯವಾಗಿತ್ತು. ಹೆಲ್ಪ್ ಮಾಡಿದವ್ರನ್ನೆಲ್ಲ ನೆನೆಸುವಾಗ ಮನಸ್ಸು ಕರಗಿ ಹೋಯಿತು. ಕದ್ದನ್ಮಾರ ಆಮೇಲೆ ತನಗೆ ಎಷ್ಟೊಂದು ಕಷ್ಟಗಳನ್ನು ಕೊಟ್ಟಾಗಲೂ ಮೊದಲು ಅವನು ಮಾಡಿದ ಹೆಲ್ಪನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಳುವ ಕಡೆಯನ್ನು ಅವನಿಗೆ ಎಷ್ಟೊಂದೋ ಸಹಾಯ ಮಾಡಿದ್ದಾನೆ. ಮೋಹಿನಿ ರೂಪುಗೊಂಡ ರಾಕ್ಷಸಿ ನಂದಿನಿನೂ ಅವಳಿಗೆ ಹೆಲ್ಪ್ ಮಾಡಿದ್ದಾಳೆ. ಅವಳ ಹತ್ರ ಎಳೆಯ ಪ್ರಾಟಿ ಹತ್ರ ಇನ್ನೂ ಕೊಂಡಿರುವ ಮನಸ್ಸನ್ನ ಪ್ರೀತಿಯನ್ನು ಅಂದ್ಕೊಂಡು ಅವನು ಆಶ್ಚರ್ಯಪಟ್ಟ. ಓಡಗಾರನ್ನು ಪೂಮಿಳ್ಳಿ ಮಾಡಿರೋ ಹೆಲ್ಪನ್ನು 7 ಜನ್ಮದಲ್ಲೂ ಮರೆಯೋಕ್ಕಾಗಲ್ಲ. ಅವಳು ಸೋಲ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕೂತಿರ್ಬೇಕಾಗಕ್ಕೆ ಹಕ್ಕು ಉಳ್ಳವಳೆ. ಸೇಂದನ ಮುದನನ್ನು ಮೊದಲು ಅವನು ಅರಿತುಕೊಂಡ ಉತ್ತಮ ಸೋಳರು ಮಾಡಿದ್ದ ಹೆಲ್ಪನ್ನು ಏನು ಅಂತ ಹೇಳೋದು. ಅದಕ್ಕೆ ಎಲ್ಲಾದರೂ ಜೊತೆ ಉಂಟ. ಅವರು ವೈದ್ಯರ ಮಗನ ಈಟಿಯಿಂದ ಕಾಪಾಡಿದ್ದರಿಂದ ತಾನು ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ಆಗಿಬಿಟ್ಟಿದ್ದೆ ಆಗತ್ತಾ. ಒಂದಿನವೂ ಇಲ್ಲ ತನ್ನ ಮೈಯಲ್ಲಿ ಉಸಿರು ಇರೋ ತನಕ ಸೋಳಕುಲಕ್ಕೆ ಸೇವೆ ಮಾಡೋದ್ರ ಮೂಲಕ ತಾನೇ ಆ ಕುಲಕ್ಕೆ ತಾನು ಪಟ್ಟಿದ್ದ ಇದನ್ನು ತೀರ್ಸೋಕ್ಕಾಗುತ್ತೆ. ಆಮೇಲೆ ಧನಾಧಿಕಾರಿ ದೊಡ್ಡ ಪಳಿವೆಟ್ಟೆ ತಮ್ಮ ಉದ್ದದಾಗ ಮೈಯಲ್ಲಿ 64 ರಣರಂಗದಲ್ಲಿ ಹೊತ್ಕೊಂಡ ಆ ಮಕಾವೀರರನ್ನು ನೋಡೋಕ್ಕೆ ಭಾಗ್ಯ ಕೊಟ್ಟಿದ್ರೆ ಅದುವೇ ದೊಡ್ಡ ಭಾಗ್ಯ ಅಂತ ಹೇಳಿ ಅವನು ಅಂದ್ಕೊಂಡಿದ್ದ ಕಾಲ ಉಂಟು. ಅವ್ರು ನೋಡಿದೂ ಅಲ್ಲದೆ ಅವರ ಅನಾವಶ್ಯವಾಗಿ ಕೋಪಕ್ಕೆ ದ್ವೇಷಕ್ಕೂ ಅವನು ಉಳ್ಳಾಗಿದ್ದಾಯಿತು. ಕೊನೆಯಲ್ಲಿ ಎಲ್ಲಕ್ಕೂ ಅವ್ರು ಪರಿಹಾರ ಮಾಡಿಬಿಟ್ರು. ತಾನು ಎಸೆದಿದ್ದ ಕತ್ತಿ ಗುರಿ ತಪ್ಪಿ ಆದಿತ್ಯ ಕಲ್ಯಾಣನ ಕೊಂದುಬಿಟ್ಟ ಹಾಗೆ ಒಪ್ಪಿಕೊಂಡು ಆ ಥರ ವಿಪರೀತವಾದ ಅಪವಾದದಿಂದ ದೊಡ್ಡ ದಂಡನೆಯಿಂದನೂ ಕಾಪಾಡಿದರು. ಅವರಲ್ಲವೋ ಮಹಾನು. ಇನ್ನು ಅವರಿಗೆ ಯಾವ ವಿಧದಲ್ಲಿ ಅವನ ಕೃತಜ್ಞತವನ್ನು ಸಲ್ಲಿಸೋಕ್ಕಾಗತ್ತೆ. ಇವ್ರುಗಳೆಲ್ಲರೂ ಇರಲಿ. ಆ ಪೇದೆ ಹೆಣ್ಣು ಮಣಿಮೇಗಲೆ ಅವಳು ಯಾತಕ್ಕೋಸ್ಕರ ಇವನ ಹತ್ರ ಇಷ್ಟೊಂದು ದೈವಿಕವಾದ ಪ್ರೀತಿ ಇಟ್ಟಿರಬೇಕು? ಯಾಕೆ ಆ ಥರ ಹುಚ್ಚಾಗಬೇಕು? ಇವನ್ನ ಕಾಪಾಡೋಕ್ಕೋಸ್ಕರ ಕೊಲೆಗೆ ಅಪವಾದನ್ನು ತಾನು ಹತ್ತಿಸ್ಕೊಳ್ಳೋಕ್ಕೆ ಯಾಕೆ ಮುಂದೆ ಬರಬೇಕು? ಎಲ್ಲ ಈ ಮೂಢ ಕಂದನ್ಮಾರ ಬಂದದ್ದ ಕಷ್ಟ. ಮೊದಲು ಕಂದನ್ಮಾರ ಮಣಿಮೇಗಲೆ ಹತ್ರ ಇವನ ಬಗ್ಗೆ ಇಂದ್ರ, ಚಂದ್ರ, ಅರ್ಜುನ, ಮನ್ಮಥ ಇಂತೆಲ್ಲ ಹೊಗಳಿದ್ದಾನೆ. ಆವಾಗಲೇ ಆ ಹೆಣ್ಣಿನ ಮನಸ್ಸಿನಲ್ಲಿ ಆ ಹೆಣ್ಣು ಅವಳ ಮನಸ್ಸನ್ನು ಕೊಟ್ಟುಬಿಟ್ಲು ಅಂತತ್ತೆ. ಅದೆಲ್ಲ ವಂದಿತೇನು ಗೊತ್ತಿಲ್ಲ. ನನ್ನ ತಂಗಿಯನ್ನು ನೀನು ಮಟ್ಟುಬಿಡು, ದೊಡ್ಡ ಜಾಗದಲ್ಲಿ ಅವಳನ್ನ ಕೊಡಕ್ಕೆ ಹೋಗ್ತೀವಿ ಅಂತ ಹೇಳಿ ಕಂದನ್ಮಾರ ಹೇಳಿದ ತಕ್ಷಣ ವಂದಿತೇವನು ನಿಜವಾಗಲೇ ಅವಳನ್ನ ಮರ್ತು ಬಿಡೋಕ್ಕೆ ಟ್ರೈ ಮಾಡಿದ್ದಾನೆ. ಇಳೆ ಪ್ರಾಟಿಯನ್ನು ಮೀಟ್ ಮಾಡಿದ ತಕ್ಷಣ ಅದಕ್ಕೆ ಹೆಲ್ಪಾಗಿ ಇದ್ದಿದ್ದು. ಆದ್ದರಿಂದ ಮಣಿಮೇಗಲೆಯನ್ನು ತನ್ನ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೂ ಟ್ರೈ ಮಾಡಿಲ್ಲ. ಎಷ್ಟೊಂದೋ ಜನಕ್ಕೆ ಗೊತ್ತಾಗುವಾಗ ಅವಳು ಮನಸ್ಸನ್ನು ಹೊರಗಡೆ ಹೇಳೋಕ್ಕೂ ಯೋಚನೆ ಮಾಡಿಲ್ಲ. ಆಹಾ, ಎಂಥ ಒಂದು ಇಂಪಾದ ಸ್ವಭಾವ ಕೊಂಡ ಹೆಣ್ಣು, ಎಷ್ಟೊಂದು ಬಾಂಧವ್ಯ, ಎಷ್ಟೊಂದು ಇದು. ಅವಳ ಮನಸ್ಸನ್ನು ತಾನೇ ಎಷ್ಟೊಂದು ಪ್ಯೂರಾಗಿ ಇದ್ದಿದ್ದು. ಹಸಿ ಮಗು ಥರನೇ ಅವಳ ಮನಸ್ಸು. ನಿಜವಾಗಲೂ ಅವಳು ಮಗುನೇ, ಹಾಲಿನ ಹಾಗೆ ಗುಣ. ಅದರಲ್ಲಿ ಎಷ್ಟೊಂದೋ ಚೇಷ್ಟೆಗಳು ಎಲ್ಲ ಮಾಡಿ ತನ್ನನ್ನು ಸತ್ತು ಬಿಟ್ಟವನಾಗನೇ ಅವಳು ಅಂದ್ಕೊಂಡಿರೋದು ಒಳ್ಳೆಯದು. ಯಾವಾಗಲೂ ಚಿತ್ತಪರ್ಮೆಕೊಂಡವಳಾಗೆ ಅವಳು ಇದ್ದು ಬಿಡೋದಿಲ್ಲ ತಾನೆ. ಕೆಲವು ಕಾಲ ಹೋದರೆ ಮನಸ್ಸು ಕ್ಲಿಯರ್ ಆಗಿಬಿಡುತ್ತೆ. ಬೇರೆ ಒಂದು ಯುವಕನನ್ನು ಮದುವೆಯಾಗಿ ಅವಳು ಆನಂದವಾದ ಬಾಳನ್ನು ನಡೆಸ್ತಾಳೆ. ನಿಜವಾಗ್ಲೂ ಈ ಥರ ನಡೆಯುತ್ತಾ? ಇಲ್ಲ, ನನ್ನನ್ನು ನಾನೇ ಯಾಮಾರಿಸ್ಕೊಳ್ತಾ ಇದ್ದೀನ? ಮಣಿಮೇಗಲೆನೇ ಇಂಥ ಒಂದು ಪರಿಸ್ಥಿತಿಗೆ ಹಾಳಾಗೋದಕ್ಕೆ ತಾನೇ ಅಲ್ವಾ ಜವಾಬ್ದಾರಿ ಹಾಕ್ಬಿಡ್ತೀನ? ಕೊನೆಯ ಸತಿ ನೋಡೋಕ್ಕೆ ಬನ್ನಿ ಅಂತ ಹೇಳಿ ಕಂದನ್ಮಾರರು ಬರೆದಿರೋದನ್ನ ಅರ್ಥ ಏನು? ಒಂದು ವೇಳೆ ಆಹಾ, ಆ ಯೋಚನೆನೇ ಎಷ್ಟೊಂದು ವೇದನೆ ಕೊಡ್ತಾ ಇದೆ. ವಂದಿತೇವನ ಮನಸ್ಸಿನಲ್ಲೇ ಬೇಗಕ್ಕೆ ಒತ್ತಿ ಅವನು ಏರಿ ಹತ್ತಿದ್ದ ಕುದುರೆಯನ್ನು ಬೇಗವಾಗಿ ಓಡಿತ್ತು. ಒಳ್ಳೆಯ ಟೈಮಾಗಿ ಕೊಲ್ಲುಡೆ ನದಿಯಲ್ಲಿ ಜಾಸ್ತಿ ಪ್ರವಾಹ ಇಲ್ಲ, ಹಡಗನ್ನು ಬೇಕಾಗಿಲ್ಲ, ಕುದುರೆಯನ್ನು ಚೇಂಜ್ ಮಾಡೋ ಅವಶ್ಯಕತೆಯನ್ನು ಬರಲಿಲ್ಲ. ಕರೆಯೊಳಗೇ ಹೋಗ್ತಾ ಇದ್ದ ಒಂದು ಚಿಕ್ಕ ಪ್ರವಾಹದಲ್ಲಿ ಕುದುರೆಯನ್ನು ಇಳಿಸಿಬಿಟ್ಟು ದಾಟ್ಕೊಂಡು ವೈಟಾಗಿ ಇದ್ದಿದ್ದ ಮಣಲು ಮೇಡುಗಳನ್ನು ದಾಟಿ ಆ ಕರೆಯನ್ನು ಸೇರಿದ. ಕಡುಮುರು ಮಾಳಿಗೆ ಬೆಂಕಿನಲ್ಲಿ ಉರಿದು ಕಪ್ಪಾಗಿದ್ದ ಕೆಲವು ಪಿಲ್ಲರ್ಗಳನ್ನು, ಗೋಡೆಗಳನ್ನು ನಿಂತಿದ್ದ ಘೋರವಾದ ದೃಶ್ಯವನ್ನು ದೂರದಿಂದಾನೇ ನೋಡಿಬಿಟ್ಟು ಮೇಲೆ ಹೋದ. ವೀರನಾರಾಯಣಪುರಕ್ಕೆ ಹತ್ತಿರನೇ ಕಂದನ್ಮಾರ್ನ ಆಳುಗಳು ಅವನಿಗೋಸ್ಕರ ಕಾಯ್ತಾ ಇದ್ರು. ಚಿಕ್ಕ ಯಜಮಾನ್ರು ಎಲ್ಲಿ ಅಂತ ಕೇಳಿದ್ದಕ್ಕೆ ಏರಿಕರೆಯಲ್ಲಿ ಹಡಗು ಜೊತೆ ಕಾಯ್ತಾ ಇದ್ದಾರೆ ಅಂತ ಹೇಳಿ ಜವಾಬು ಬಂತು. ಏರಿಕರೆಯಲ್ಲಿ ಯಾತಕ್ಕೋಸ್ಕರ ಕಾಯ್ತಿರ್ಬೇಕು ಅಂತ ಅಂದ್ಕೊಂಡೇ ಸಿದ್ಧಿಸ್ಕೊಂಡೇ ವಂದಿತೇವನು ವೀರನಾರಾಯಣ ಏರಿಯ ಹತ್ರ ಹೋದ. ಆ ಏರಿಯನೇ ಉದ್ದವಾಗಿದ್ದ ಒಂದು ದೊಡ್ಡ ಕೋಟೆ ಗೋಡೆ ಹಾಗೆ ಆ ಕಡೆ ಇದ್ದ ನೀರಿನ ಮೇಲೆ ಆ ನೀರು ಮರೆಯಾಕೊಂಡಿತ್ತು. ಮೊದಲನೇ ಸತಿ ಆ ಏರಿಕರೆಗೆ ಅವನು ಬಂದಾಗ 18 ಬೆರಕು
ಹಬ್ಬಕ್ಕೋಸ್ಕರ ಅಲ್ಲಿ ಜನಗಳು ತೆರಳಿದ್ದನ್ನು ಗಂಡುಗಳು ಹೆಣ್ಣುಗಳನ್ನು ಮಗುಗಳನ್ನು ಕೋಲಾಹಲವಾಗಿ ಆಡಿಕೊಂಡು ಪಾಡಿಕೊಂಡು ಎಲ್ಲ ಅಲ್ಲೇ ಊಟ ಮಾಡಿದ್ದನ್ನು ನೆನಪು ಮಾಡಿಕೊಂಡ. ಇವಾಗ ಆ ಏರಿಕೆರೆಯಲ್ಲಿ ಅಷ್ಟೊಂದು ಜನಗಳನ್ನ ಕಾಣಲಿಲ್ಲ. ಅಲ್ಲೊಂದು ಇಲ್ಲೊಂದು ಅಂತ ಹೇಳಿ ಕಾಣಿಸ್ಕೊಂಡ್ರು. ಏರಿನ ಎಲ್ಲ ಮಡೆಗಳಿಂದನೂ ಆ ಸಮಯ ನೀರು ಗುಬುಗು ಅಂತ ಹಾರಿಕೊಳ್ತಾ ಇತ್ತು. ಆ ಥರ ನೀರನ್ನ ಹಾರುವ ಶಬ್ದ ದೊಡ್ಡದ ಶಬ್ದವಾಗಿ ಕೇಳ್ತಾ ಇತ್ತು. ಇಂಥ ಸಮಯ ಒಂದು ಚಿಕ್ಕ ಒಂದು ಸ್ವಲ್ಪ ಕಣವಾಯಿಗಳಿಂದ ಮಾತ್ರ ಮೆತ್ತಗಾಗಿ ಸಲಸಲ ಅಂತ ಧ್ವನಿಯಿಂದ ನೀರು ಹಾರಿ ಬಂದ್ಕೊಂಡಿತ್ತು. ಏನೋ ಒಂದು ಸೊಗಗೀತವನ್ನು ಹಾಡಿಕೊಂಡು ಡ್ಯಾನ್ಸ್ ಮಾಡುವ ನಾಟ್ಯ ಹೆಣ್ಣಿನ ಹಾಗೆ ಗೆಜ್ಜೆಯನ ಶಬ್ದದ ಹಾಗೆ ಅದು ಅನಿಸಿತ್ತು. ಉದ್ದವಾಗಿದ್ದ ಏರಿಕೆರೆ ಮೇಲೆ ಕುದುರೆಯನ್ನು ಲಾಘವಾಗಿ ವಂದಿತೇವನ್ ಹತ್ತಿ ಬಾರ್ಡರನ್ನು ಸೇರಿದ. ಅಲ್ಲಿಂದ ಅವನು ಕಣ್ಣು ಮುಂದೆ ತೋಚಿದ ದೃಶ್ಯ ಚೇಂಜ್ ಆಗೇ ಇತ್ತು. ನೀರೆಲ್ಲ ತುಂಬಿ ಏರಿಕೆರೆಯನ್ನು ಒಡೆಯೋಕ್ಕೆ ಮಾಡೋ ಥರ ಅಲೆ ಮೋತಾ ಇದ್ದಿಲ್ಲ. ಕೆರೆಯನ್ನೇ ಕೊನೆ ಜಾಗದಿಂದನೇ ನೀರಿನ ಇದು ಶುರುವಾಗಿತ್ತು. ನೀರಿನ ಮೇಲೆ ಇರುವ ಕೆಂಪಾದ ಕಲರು ಹಾಗೆ ಮಾರಿ ಪಳಿಂಗಿನ ಹಾಗೆ ಸಲ್ಲಿಸಿತ್ತು. ಕರೆ ಹೊರವಾಗಿ ಅಲ್ಲಿನೂ ಚೆಂಗಳ್ಳಿನೂ ತಾವರೇನು ನೀಲೋದ್ಬಲನು ಚಿಕ್ಕ ಚಿಕ್ಕ ಎಲೆ, ಮುದ್ರಾದ ಎಲೆ, ಈ ಚಿಕ್ಕದ ಮೊಗ್ಗು, ಅರ್ಧ ಬಿರಿದಿದ್ದ ಮೊಗ್ಗು, ಪೂರ್ತಿ ಅರಳಿದ ಹೂವು ಅಂತ ಹೇಳಿ ಈ ಥರ ಡಿಫ್ರೆಂಟಾಗಿ ಒತ್ತು ಬೆಳೆದಿತ್ತು. ಕೆಲವು ಜಾಗದಲ್ಲಿ ನೀರೇ ಅವುಗಳಿಂದ ಮುಚ್ಚಲಾಗಿತ್ತು. ಏರಿನ ಸೌತ್ ಕಡೆ ಸೈಡಿಂದನೇ ನಾರ್ತ್ ಕಡೆ ಆರಿಂದ ನೀರು ಓಡುವ ಸುಳಿಗಳನ್ನು ಬದ್ದು ಏರಿ ನೀರಲ್ಲಿ ಮಿಕ್ಸ್ ಹಾಕ್ಕೊಂಡಿರಲಿಲ್ಲ. ಆ ಆರಿನ ನೀರೋಟದಿಂದ ದಾರಿಯಿಂದ ವೈಟಾಗಿ ರೆಕ್ಕೆಗಳನ್ನು ಆರಿಸ್ಕೊಂಡ ಅನ್ನ ಪಕ್ಷಿಗಳ ಹಾಗೇನ ಹಡಗುಗಳು ತೇಲ್ತಾ ಬಂದಿರೂ ಇಲ್ಲ. ನದಿನ ಪ್ರಭಾಗ ಓಡ್ತಾ ಇದ್ದಿದ್ದ ಏರಿ ಕೊನೆ ಜಾಗದಲ್ಲಿ ಇವಾಗ ಮರಗಳನ್ನು, ಗಿಡಗಳನ್ನು, ಗಕ್ಕೆ ಹುಲ್ಲುಗಳನ್ನಾಗಿ ದೃಶ್ಯ ಕೊಂಡಿತ್ತು. ಅವುಗಳ ಮಧ್ಯದಲ್ಲಿ ಬಿಳಿ ಇರುವ ಕೊಕ್ಕುಗಳು, ನಾರೆಗಳು, ಕ್ರೇನ್ ಎಲ್ಲ ಒಂದು ಕಾಲಲ್ಲಿ ನಿಂತು ತಪಸ್ ಮಾಡಿಕೊಂಡಿತ್ತು. ಇದನ್ನೆಲ್ಲ ಗಮನಿಸೋಕ್ಕೆ ವಂದಿತೇವನಿಗೆ ಸ್ವಲ್ಪ ಹೊತ್ತಿಗೆ ಮೇಲಾಗಲಿಲ್ಲ. ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಏರಿಕೆರೆ ಹೊರಗಿನಿಂದ ಹಡಗು ಅವನು ಕೈ ಬಂತು. ಅದರಲ್ಲಿ ಇರೋರುಗಳಿಗೆ ಒಬ್ಬನು ಕನ್ನನ್ಮರ ಅನ್ನೋದನ್ನು ತಿಳ್ಕೊಂಡ. ತಕ್ಷಣ ಆ ಜಾಗವನ್ನು ನೋಡಿ ಕುದುರೆಯನ್ನು ಹಾರಿಸ್ಕೊಂಡು ಹೋದ. ಕುದುರೆ ಮೇಲಿಂದ ಜಂಪ್ ಮಾಡಿ ದೂಕಿ ಹಡಗತ್ರ ಹೋದ. ಅದು ಕನ್ನನ್ಮರ ಒಂದು ಕೈಯನ್ನು ತೋರಿಸಿ ವಂದಿತೇವನ ಕೈಯನ್ನು ಹಿಡಿದು ಹಡಗಿನಲ್ಲಿ ಹತ್ತಿಸ್ಕೊಂಡ. ಹಡಗನ್ನು ಅವ್ರಿಗೆ ಸಮೀಕ್ಷೆ ಮಾಡಿ ಬಿಟ್ಟು ವಂದಿತೇವನ್ನ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಶೋಕವಾಗಿ ನೋಡಿದ. ಗೆಳೆಯ, ಬೇಗನೆ ಬಂದ್ಬಿಟ್ಟೆ, ತುಂಬ ವಂದನ. ಇವತ್ತು ಬರದೆ ನಾಳೆಗೆ ನೀನು ಬಂದಿದ್ರೆ ಒಂದು ವೇಳೆ ಮಳಿಮೆಗಳಿಂದ ಉಸಿರಿಂದ ನೋಡೋಕೆ ಆಗ್ತಾ ಇರಲಿಲ್ಲ ಅಂತ ವಂದಿತೇವನ ಕಲ್ಲು ಮನಸ್ಸು ಹೊಂದಿದ್ದವನು ಅನ್ನೋದು ನಿಜಾನೇ. ಮನಸ್ಸಿನಲ್ಲಿ ಅಷ್ಟೊಂದು ಸ್ಟ್ರೆಂತ್ ಇರದೇ ಇದ್ದರೆ ಹೋಗಿದ್ದ 8 ತಿಂಗಳಲ್ಲಿ ಅವನು ಅಷ್ಟೊಂದು ಕೆಲಸಗಳನ್ನು ಅಲಕ್ಷ್ಯವಾಗಿ ಮಾಡಿರೋಕ್ಕಾಗತ್ತ? ತನಗೋ ಬೇರೆಯವ್ರಿಗೋ ಬರಬೇಕಾಗಿದ್ದ ಅಪಾಯಗಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಿದೆ. ಉಸಿರನ್ನವೇ ತ್ರಣವಾಗಿ ಬಂಧಿಸಿ ಎಷ್ಟೊಂದು ಕಷ್ಟವಾದ ಸಂದರ್ಭಗಳಲ್ಲಿ ನಡ್ಕೊಂಡಿರೋಕ್ಕಾಗತ್ತ? ಅಷ್ಟು ಒಂದು ಸ್ಟ್ರಾಂಗಾಗ ಮನಸ್ಸನ್ನು ಹೊಂದಿದ್ದವನು ಕನ್ನನ್ಮಾರನ ಮಾತುಗಳನ್ನು ಕೇಳಿ ಹಂಗೆ ಒದ್ದಾಡ್ಬಿಟ್ಟ. ಕೊನೆಯ ಸತಿಯಾಗಿ ನೋಡೋಕೆ ಅಂತ ಕನ್ನನ್ಮಾರನ ಬರೆದಿದ್ದನ್ನು ಅರ್ಥ ಇವಾಗ ಚೆನ್ನಾಗೇ ಗೊತ್ತಾಗ್ಬಿಡ್ತು. ಅವನ ಕಣ್ಣುಗಳಿಂದ ಕಣ್ಣೀರು ತುಂಬಿ ಗಲಗಲ ಅಂತ ಕಣ್ಣುಗಳಲ್ಲಿ ಹಾರಿ ಹೋಯಿತು. ಕನ್ನನ್ಮರ ಮಣಿಮೆಗಳೇ ಉಸಿರಿಗೆ ಆಬತ್ತ, ಹತಿಗೆಗೆ ಅವಳು ಸಿಗ್ತಾ ತಾನೇ ಇದಾಗಿತ್ತು, ಅದನ್ನು ನನ್ನನ ಬಗ್ಗೆ ತಾನೆ ಅಂತ ಹೇಳಿ ತತ್ತರಿಸಿದ ಹೇಳಿದ ವಂದಿತೇವ. ಗೆಳೆಯ, ಇವಾಗ ಮಣಿಮೆಗಳೇನ ಸಿಗ್ತಾ ಕ್ಲಿಯರ್ ಆಗಿಬಿಡ್ತು. ಆದರೆ ಇನ್ನೂ ಎಷ್ಟೊತ್ತು ಅವಳು ಉಸಿರಿಂದ ಇರ್ತಾಳೆ ಅಂತ ಗೊತ್ತಿಲ್ಲ. ನಿನ್ನ ನೋಡೋ ತನಕ ಉಸಿರಿಂದ ಇರಬೇಕು ಅಂತ ದೈವಗಳನ್ನೆಲ್ಲ ಬೇಡಿಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ ಕನ್ನನ್ಮರ. ಆಮೇಲೆ ಅವನು ಅರ್ಥಕೊಂಡ ಹಾಗೆ ನಡೆದಿದ್ದ ಸಂಭವಗಳನ್ನು ಹಿಂದೆ ಬರೋ ಥರ ಹೇಳಿದ್ದ. ಕಾಂಚಿಯಲ್ಲಿ ಕನ್ನನ್ಮರ ಚಕ್ರವರ್ತಿ ಬಂದು ಉಳಿಯೋಕ್ಕೆ ಅಂತ ಹೇಳಿ ಚಿನ್ನದ ಮಾಳಿಗೆಯನ್ನು ಸರಿ ಮಾಡಿಕೊಂಡಿದ್ದ. ಆವಾಗ ಸಂಬೂರಿಯರು ಮಣಿಮೆಗಳನ್ನ ಕರ್ಕೊಂಡು ಹೊರಟುಬಿಟ್ಟ ಹಾಗೆ ಕೇಳಿಸ್ದ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ವೀರನಾರಾಯಣ ಏರಿಕೆರೆ ಮೇಲೆ ಮಣಿಮೆಗಳೇ ಕಾಣದೆ ಹೋಗ್ಬಿಟ್ಲು ಅಂತ ಹೇಳಿ ಸುದ್ದಿನೂ ಸಿಕ್ತು. ತಕ್ಷಣ ಪಾರ್ಥಿವೇಂದ್ರನ ಹತ್ರ ಹೇಳ್ಕೊಂಡು ತಂಗಿಯನ್ನ ಗತಿಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಹೊರಟು ಓಡಿ ಬಂದ. ಅವನ ತಂದೆ ತುಂಬ ಬೇಸರದಿಂದ ಹಸ್ತತ್ರ
ಹುಚ್ಚಿಡಿಯೋ ಪರಿಸ್ಥಿತಿಯಲ್ಲಿ ಇದ್ದರು. ರಾತ್ರಿಯಲ್ಲಿ ಕೂಡಾರದಲ್ಲಿ ಮಲಗ್ತಾ ಇದ್ದಳು. ಬೆಳಗಾಗಿದ ತಕ್ಷಣ ಕಾಣಲಿಲ್ಲ ಅಂತ ಅನ್ನೋದನ್ನು ಬಿಟ್ಟರೆ ಅವ್ರ ಹತ್ರ ಬೇರೆ ಏನೂ ನ್ಯೂಸು ಸಿಗಲಿಲ್ಲ. ಪಳೆಯಾರೆಗೆ ಆಳು ಕಳಿಸಿರುವಾಗ ಹಾಗೆ ಹೇಳಿದರು. ಉರಿದೋಗಿ ಹಾಳು ಬಿದ್ದಿದ್ದ ಕಡಂಬೂರು ಮಾಳಿಗೆಯನ್ನು ಸುತ್ತಮುತ್ತ ಇರೋರನ್ನು ಹುಡುಕಿ ನೋಡಿದಾಗಿಬಿಟ್ಟದು ಅಂತ ಹೇಳಿದರು. ಕಂದನ್ ಮರ ತಾನೂ ಹುಡ್ಕೋಕ್ಕೆ ಶುರು ಮಾಡಿದ. ಪಳೆಯಾರೆಗೆ ಅವಳು ತಿರುಗಿ ಹೋಗಿರ್ತಾಳೆ ಅಂತ ಹೇಳಿ ಅಂದ್ಕೊಂಡಿಲ್ಲ. ಏರಿಯಲ್ಲಿ ಬಿದ್ದು ಮುಳುಗಿರ್ಬೋದು, ಹುಡುಕಿ ನೋಡಿ ಅವಳ ಮೈಯನ್ನಾದರೂ ಕಂಡುಹಿಡಿಬೇಕು ಅಂತ ಹೇಳಿ ಅಂದ್ಕೊಂಡ. ಒಂದು ವೇಳೆ ಉಸಿರಿಂದಾನೇ ಏರಿನ ಸುತ್ತಿ ಇರುವ ಕಾಡುಗಳಲ್ಲಿ ಅವಳು ಸುತ್ತಿ ಅಲೆದುಕೊಂಡಿರ್ಬೋದು ಅಂತ ಆಸೆನೂ ಅವನ ಮನಸ್ಸಿನಲ್ಲಿ ಇತ್ತು. ಏರಿ ಕರೆ ಹೊರವಾಗೆ ಸುತ್ತಿ ಅಲೆದು ಹುಡುಕಿದ್ದಾನೆ. ಏರಿಯಿಂದ ಹೊರಟಿದ್ದ ಕಣವಾಯಿಗಳ ಜೊತೆ ಸ್ವಲ್ಪ ದೂರ ಹೋಗಿ ಹುಡುಕಿದ್ದಾನೆ. ಏರಿಯಲ್ಲಿ ಅಡ್ಡ ಆ ಕಡೆ ಈ ಕಡೆ ಕರೆಯವರವಾಗಿ ಹಡಗು ಬಿಟ್ಟುಕೊಂಡು ಹೋಗಿ ಹುಡುಕಿದ್ದಾನೆ. ಏರಿಯಲ್ಲಿ ಸುತ್ತಿದ್ದ ಕಾಡುಗಳಲ್ಲಿ ಹುಡುಕಿದ್ದಾನೆ. ಈ ಥರ ಸುಮಾರು 4 ದಿನಗಳು ಏನೂ ಗೊತ್ತಿಲ್ಲದೆ ಹುಡುಕಕ್ಕೆ ಹೋದ್ಮೇಲೆ ಏರಿಯನ್ನು ಮೇಲ್ಗಡೆ ಇರುವ ಐಲ್ಯಾಂಡರಲ್ಲಿ ಇದ್ದಿರುವ ನೀರಾಳಿ ಮಂಟಪದ ನೆನಪು ಕಂದಮಾರರಿಗೆ ಉಂಟಾಯಿತು. ಬೇಟೆ ಆಡಕ್ಕೆ ಹೋದಾಗ ಕರಿಗಾಲನ್ನು ವಂದಿತೆಯನ್ನು ನೀರಲ್ಲಿ ಆಟ ಆಡಕ್ಕೆ ಹೋಗಿದ್ದ ನಂದಿನಿ ಮಣಿಮೇಗಲೆಯನ್ನು ಆ ನೀರಾಳಿ ಮಂಟಪದಲ್ಲಿ ಒಂದು ದಿನ ಮೀಟ್ ಮಾಡಿ ಮಾತಾಡಿ ಟೈಮ್ ಪಾಸ್ ಮಾಡಿದ್ದು ನೆನಪು ಬಂತು. ಮಣಿಮೇಗಲೆನ ಆ ಜಾಗಕ್ಕೆ ಹತ್ರ ಹಡಗಿನನ್ನು ಹೆಲ್ಪ್ ಇಲ್ಲದೆ ಸಪ್ರೇಟಾಗಿ ಹೋಗಿರ್ಬೋದು. ಅಸಾಧ್ಯವಾದ ಕಾರ್ಯ. ಕರಡಿ, ಚಿರತೆ ಮುಂತಾದ ವನ ಪ್ರಾಣಿಗಳು ಉದ್ದಿದ್ದ ವೆಸ್ಟ್ ಕಡೆ ಕಾಡಿನ ದಾರಿಯಿಂದ ಅವಳು ಒಬ್ಬೊಂಟಿಯಾಗಿ ಹಂಗೆ ಹೋಗಿರೋಕ್ಕಾಗತ್ತಾ? ಆ ಕಾಡಿನಲ್ಲಿ ದಾಟಿದ್ರೂ ದಾರಿಯಲ್ಲಿ ಎಷ್ಟೆಷ್ಟೋ ಚಿಕ್ಕ ಕಾಲ್ವಾಯಿಗಳು ಎಲ್ಲ ಒಟ್ಟರನ್ನು ದಾಟಿಕೊಂಡು ಹೋಗಿರಬೇಕಾಗತ್ತೆ ಅಲ್ವಾ? ಇದ್ರೂ ಅದನ್ನು ನೋಡ್ಬಿಡೋಣ ಅಂತ ಅಂದ್ಕೊಂಡು ಕಂದನ್ ಮರ ಹಡಗಿನಲ್ಲಿ ಹತ್ತಿ ಆ ನೀರಾಳಿ ಮಂಟಪನ ಸೇರಿದ. ಮಂಟಪದ ಹತ್ತಿರ ಬಂದ ತಕ್ಷಣ ಹಳೆಯ ನೆನಪುಗಳು ಎಷ್ಟೊಂದೋ ಮನಸ್ಸಿನಲ್ಲಿ ಗೊಂದಲ ಆಗಿ ತೋರಿಸ್ಕೊಂಡಿತ್ತು. ಮೊದಲು ಮಂಟಪ ಶೂನ್ಯವಾಗೇ ಕಾಣಿಸ್ಕೊಂಡಿತ್ತು. ಯಾರೂ ಅಲ್ಲಿ ಇರೋ ಹಾಗೆ ಅನಿಸಲಿಲ್ಲ. ಮಂಟಪದ ಮೆಟ್ಲತ್ರ ಇಳಿದೋಗಿ ತಾನು ಕಟ್ಟಿದ್ದ ಮಣಕೋಟೆಗಳೆಲ್ಲ ವೇಸ್ಟಾಗಿ ಹೋಗಿದ್ದನ್ನು ನೆಟ್ಟಿಸುರಿ ಬಿಟ್ಟ ಅಂದ್ಕೊಂಡು ಅವನ ನೆಟ್ಟಿಸುರನಿಗೆ ಎಕ್ಕೋ ಬರೋ ಥರ ಬೇರೆ ಒಂದು ನೆಟ್ಟಿಸುರನ ಶಬ್ದವನ್ನು ಕೇಳಿ ಶಾಕ್ ಆದ. ಓಡಿ ಹೋಗಿ ನೋಡಿದ ನೀರಾಳಿ ಮಂಟಪದಲ್ಲಿ ಆ ಕಡೆ ಮೆಟ್ಲಲ್ಲಿ ಮಣಿಮೇಗಲೆ ಬಿದ್ದಿದ್ಲು. ಅಂಟಿಕೊಂಡು ಬಾಡಿ ಹೋಗಿ ಬಿದ್ದಿದ್ಲು. ಅವಳ ಸೀರೆ ಅಲ್ಲಲ್ಲಿ ಕಿತ್ತೋಗಿತ್ತು. ಅವಳ ಮೈಯಲ್ಲಿ ಎಷ್ಟೋ ಜಾಗದಲ್ಲಿ ಗೀರಿದ ಗಾಯಗಳು ಕಾಣಿಸ್ಕೊಂಡಿತ್ತು. ಮೊದಲು ಆ ಮೈಯಲ್ಲಿ ಉಸಿರಿರುವಾಗವೇ ಅನಿಸ್ಕೊಂಡಿಲ್ಲ. ತುಂಬ ದಿನದಿಂದ ಅವಳು ಊಟ ಮಾಡದೆ ದಿಕ್ಕು ದಿಸೆ ಗೊತ್ತಿಲ್ಲದೆ ಕಾಡಿನಲ್ಲಿ ಅಲಿದು ಕೊನೆಯಲ್ಲಿ ಟಯರ್ಡಾಗಿ ಬಿದ್ದು ಸತ್ತೋದವಳು ಹಾಗೆ ಮೈಯಾಗೆ ಕಾಣಿಸ್ಕೊಂಡಿತ್ತು. ಆ ದೃಶ್ಯವನ್ನು ಕಂಡಿದ್ದ ಕಂದಮಾರ ಮನಸ್ಸಿನಲ್ಲಿ 1000 ಬೇಲುಗಳು ಹಾರಿ ಬಂದ ಹಾಗೆ ವೇದನೆ ಉಂಟಾಯಿತು. ಮಣಿಮೇಗಲೆಯನ್ನು ಎತ್ತಿ ಮಡಿಲಲ್ಲಿ ಹಾಕ್ಕೊಂಡು ಏನೇನೋ ಹೇಳ್ತಾ ಇದ್ದ. ನೆಟ್ಟುಸಿರಿನ ಶಬ್ದ ನೆನಪಿಗೆ ಬರ್ದಿದ್ದ. ಒಂದು ವೇಳೆ ಅವಳು ಉಸಿರು ಅಂಟ್ಕೊಂಡಿರೋ ಹಾಗೆ ಇರ್ಬೋದು ಅಂತ ಹೇಳಿ ಆಸೆ ಉಂಟಾಯಿತು. ಒಳ್ಳೆ ನೀರನ್ನು ತಗೊಂಬಂದು ಮೊಗದಲ್ಲಿ ಹಾರಿಸಿದ್ದ, ಬಾಯಿನಲ್ಲಿ ಹಾಕಿದ್ದ. ಬಿಸಿ ಬರೋ ಹಾಗೆ ಮೈಯೆಲ್ಲ ಉಜ್ಜಿದ್ದಾನೆ. ಸ್ವಲ್ಪ ಹೊತ್ತಿಗೆಲ್ಲ ಮಣಿಮೇಗಲೆ ಕಂಡುಬಿಟ್ಟು ಅವನ್ನ ನೋಡಿದಳು. ಅಣ್ಣ, ನೀ ಥರ ನಾನು ಅಂದ್ಕೊಂಡಿದ್ದು ನಿಜವಾಗಿತ್ತು. ಸ್ವರ್ಗದಲ್ಲಿ ಹೋಗೋ ದಾರಿಯಲ್ಲಿ ನಿನ್ನನ್ನು ಅವ್ರನ್ನೂ ಕಾಣುವನ್ನ ಅಂತ ಅಂದ್ಕೊಂಡೆ. ಅವರೆಲ್ಲಿ ಅಂತ ಹೇಳಿ ತುಂಬ ಬೆತ್ತಗೆ ಅದರ ಧ್ವನಿಯಲ್ಲಿ ಕೇಳಿದ್ಳು. ಕಂದನ್ ಮರ ಉಕ್ಕಿ ಬಂದ. ಅವಳನ್ನು ಕಂಟ್ರೋಲ್ ಮಾಡಿಕೊಂಡು ಬರ್ತಾರೆ ಅಮ್ಮ ಬರ್ತಾರೆ ಅಂತಂದು ಮಣಿಮೇಗಲೆ ತಾನು ಸ್ವರ್ಗದಲ್ಲಿ ಇರುವಾಗ ಹಾಗೇನೆ ಅಂದ್ಕೊಂಡಿದ್ದಾಳೆ. ಕಂದನ್ ಮಾರನ್ನು ಸ್ವರ್ಗದಲ್ಲಿ ನೋಡೋದಕ್ಕೋಗಿ ಕಾಯ್ತಾ ಇದ್ದಾಳೆ. ವಂದ್ಯತೆಯ ಬಗ್ಗೆ ವಿಚಾರ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಕಂದನ್ ಮರ ಅಂದ್ಕೊಂಡ. ಅವಳಿಗೆ ಮನಸ್ಸಿನಲ್ಲಿ ಶಾಕ್ ಆಗೋ ಇರದೇ ಇರೋಕ್ಕೆ ಅವಳ ನಂಬಿಕೆಯನ್ನು ಫಾಲೋ ಮಾಡಿಕೊಂಡೇ ಆನ್ಸರ್ ಹೇಳ್ದ. ಇದಾದಮೇಲೆ ಮಣಿಮೇಗಲೆನ ಮೈಯಲ್ಲಿ ಮೇಲೂ ಉಸಿರು ಬರೋಕ್ಕೋಸ್ಕರ ತಾನು ಮಾಡಿದ ಇದೇ ಬಗ್ಗೆ ಎಲ್ಲನೂ ಹೇಳಿಬಿಟ್ಟು ಅವಸರವಾಗಿ ಒಂದು ಪತ್ರ ಬರೆದು ವಂದಿತೆಯವನಿಗೆ ಕಳಿಸಿಟ್ಟಿದ್ದ ಬಗ್ಗೆನೂ ಚಿಕ್ಕ ಸಂಭವರೆಯ ಕಂದನ್ ಮರ ಹೇಳಿದ. ಕೊನೆಯಾಗಿ, ಗೆಳೆಯ, ನೀನು ನನ್ನ ಪತ್ರವನ್ನು ಮರ್ಯಾದೆ ಕೊಟ್ಟು ಬಂದಿದ್ದಕ್ಕೋಸ್ಕರ ನನ್ನ ಮನಸ್ಸಿನಲ್ಲಿ ಬುಕ್ಕಿ ಬರುವ ಥ್ಯಾಂಕ್ಸನ್ನು ಹೇಳೋಕ್ಕಾಗಲ್ಲ. ಮಣಿಮೇಗಲೆ ಇನ್ನೂ ತುಂಬ ಕಾಲ ಜೀವಿಸಿರಲ್ಲ. ಆರಿ ಹೋಗೋ ದೀಪದ ಇದನ್ನು ಸ್ವಲ್ಪ
ಏರಿಸಿಬಿಟ್ರೆ ಸ್ವಲ್ಪ ಹೊತ್ತು ಉರಿತಾ ಅಲ್ವಾ, ಅದು ಹಾಗೆಯೇ ಅವಳು ಉಸಿರಿನ ಸುಡರು ಪ್ರಕಾಶ ಮಾಡ್ತಾ ಇದ್ದೆ. ಮುಖ್ಯವಾಗಿ ನಿನ್ನನ್ನು ಕಾಣುವ ಆಸೆನೇ ಅವಳ ಇನ್ನೂ ಉಸಿರಿನ ಇಟ್ಟಿದೆ. ನಾವೆಲ್ಲರೂ ಸ್ವರ್ಗದಲ್ಲಿ ಇರುವುದಾಗೆ ಅವಳು ನಂಬಿದ್ದಾಳೆ. ಅದಕ್ಕೆ ಮೇಲಾಗಿ ನೀನೇನು ಹೇಳಬೇಡ. ಅವಳನ್ನು ನೋಡಿದ ತಕ್ಷಣ ನಿನಗೆ ದುಃಖ ಉಂಟಾವುದು ರಿಯಲ್. ಅದನ್ನು ನೀನು ಕಂಟ್ರೋಲ್ ಮಾಡಿಕೊಂಡು ಅವಳ ಹತ್ರ ತುಂಬ ಸಂತೋಷದಿಂದ ಮಾತಾಡಬೇಕು ಅಂತ ಹೇಳಿ ಬೇಡ್ಕೊಂಡ. ಹಡಗು ನೀರಾಳಿ ಮಂಟಪ ಹತ್ತಿರ ಬಂದುಬಿಡ್ತು. ಆಳಿಸೆಯನ್ನು ಮೆತ್ತರ ಧ್ವನಿಯಲ್ಲಿ ಹಾಡನ್ನು ಮಿಕ್ಸ್ ಆಗಿ ಕೇಳಿತ್ತು. ವಂದಿತೆ ಅವನ ಕಂದನ್ಮಾರನ್ನು ನೋಡಿದ. ಹೌದು ಗೆಳೆಯ, ಮಣಿಮೇಗಲೆ ಆಳಿಂದಾನೇ ಸೇರಿ ಹಾಡ್ಕೊಂಡಿದ್ದಾಳೆ ಅಂತ ಹೇಳಿದ. ಹಡಗಿನಿಂದ ಮೆಟ್ಲತ್ರ ಅವರುಗಳು ಇಳಿದ್ರು. ಮಣಿಮೇಗಲೆ ಹಾಡೋದು ಏನು ಹಾಡು ಅನ್ನೋದನ್ನು ವಂದಿತೆಯವನು ಗಮನವಾಗಿ ಕಿವಿಕೊಟ್ಟು ಕೇಳಿದಾನೆ. ಮುಂದೆ ಒಂದು ಸತಿ ಅದೇ ನೀರಾಳಿ ಮಂಟಪದಲ್ಲಿ ಅವಳು ಯಾಳಿಶ ಜೊತೆ ಹಾಡಿದ್ದ ಅದೇ ಹಾಡಲೆ. ಇನಿಯ ಪುನಲರಿವಿ ತವಳ್ ಇನ್ಬಮಲೈ ಚಾರಲಿಲಿ ಕಣಿಕುಲವು ಮರನೆರಳಿ ಕೈ ಹಿಡಿದು ನಡೆದಿದ್ದೆಲ್ಲ ಕನಸೋನೆ ಇಲ್ಲ ಸಖಿಯೇ ನೆನಪವನೆ ಅಂತ ಹೇಳಿದ್ನು. പൊന്നേമരെ സോലയിൽ പൊന്നൊളിരും മാലകിലെ എന്നെ വരച്ചൊല്ലി അവർ കണ്ണൽ വഴി പകർന്നതെല്ലാം സ്വപ്നം താനോടി അത് അർപ്പുതം அந்த ಅರ್ಪುದಂ ಪೊಯ್ಯೋಡಿ. ಕಟ್ಟುಕಾವಲ್ ತಾನೇ ಕಳ್ಳರ ಹಾಗೆ ಮೆತ್ತಗೆ ಬಂದು ತುಂಬ ಪ್ರೀತಿಯಿಂದ ಕಟ್ಟಿ ನನ್ನನ್ನು ಮುದ್ದು ಕೊಟ್ಟು ಮಾಡಿದೆಲ್ಲ ಆಡಿಕೊಂಡಿದ್ದು ನಡೆದಿದ್ದು ಉಂಟೋನೆ ಇಲ್ವೇ, ನಾವು ಸಂತೋಷ ಪಟ್ಟಿದ್ದು ಉಂಟೋನೆ. ಈ ಥರ ಹಾಡು ಮುಗಿಸೋ ಸಮಯದಲ್ಲಿ ವಂದಿತೇವನು ಮೆಟ್ಲತ್ರ ಕಾಯ್ತಾ ಇದ್ದ. ಮುಗಿದ ಮೇಲೆ ಮೆಟ್ಲತ್ತಿ ಮಂಟಪವನ್ನು ಸೇರಿದ. ಮಣಿಮೇಗಲೆ ಅವನನ್ನು ನೋಡಿದ ತಕ್ಷಣ ಯಾಳನ್ನು ಕೆಳಗೆ ಉರುಳಿಸ್ಬಿಟ್ಟು ಏಳಕ್ಕೆ ಟ್ರೈ ಮಾಡಿದಳು. ಅವಳ ಮೈನಲ್ಲಿ ಬಲ ಇಲ್ಲದೆ ಇರೋದ್ರಿಂದ ಕಾಲುಗಳನ್ನು ಎತ್ಕೊಂಡು ಹಾಗೆ ನಿಲ್ಲಕ್ಕಾಗದೆ ಹಂಗೆ ಬೀಳಕ್ಕೆ ನೋಡಿದಳು. ವಂದಿತೇವನು ಹಾರಿ ಹೋಗಿ ಅವಳನ್ನು ಕೆಳಗೆ ನೆಲದಲ್ಲಿ ಬೀಳಿದೆ. ಅವಳನ್ನ ತಡ್ಕೊಂಡ. ಮೆತ್ತಗೆ ಅವಳನ್ನ ಕೂತಿರಕ್ಕೆ ಬಿಟ್ಟು ತಾನೂ ಕೂತ್ಕೊಂಡ. ಮಣಿಮೇಗಲೆಯನ್ನು ತನ್ನ ಮಡಿಯಲ್ಲಿ ಜಾರಿಸ್ಕೊಂಡ. ಮಣಿಮೇಗಲೆ ಆವಾಗ ಅವನ ಮುಖವನ್ನು ಕಣ್ಣೆತ್ತಿ ನೋಡಿದ್ಲು. ಅವನು ವಂದಿತೇವನ ಅವಳು ಮಲಗಿರೋದು ಅವನು ಮಡಿಯಲ್ಲಿ ತಾನ ಅನ್ನೋದನ್ನು ಎಷ್ಟೋ ಸತಿ ನೋಡಿ ತೀರ್ಮಾನ ಮಾಡಿಕೊಂಡ ಹಾಗೆ ಅನಿಸಿತ್ತು. ನನ್ನ ಅಣ್ಣ ನನ್ನ ಏಮಾರಿಸಲಿಲ್ಲ. ಸ್ವರ್ಗ ಹೋಗೋದು ಸ್ವಪ್ನವಿಲ್ಲ, ಈ ಅರ್ಪುದನೂ ಸುಳ್ಳಿಲ್ಲ ಅಂತ ಹೇಳಿ ಅವಳು ತುಟಿಗೆಲು ಮೆತ್ತಗೆ ಹೇಳಿತ್ತು. ನಿಜ, ಸುಳ್ಳಿಲ್ಲ ಮಣಿಮೇಗಲೆ, ಸುಳ್ಳಿಲ್ಲ. ಇನ್ನು ನಿಜವಾಗಿ ಸ್ವರ್ಗನೇ, ನಾನು ಬಂದಿರೋದು ನಿಜಾನೇ ಅಂತ ಹೇಳಿದ ಬಂದಿತ್ತು. ಅವನು ಎಷ್ಟೊಂದು ಕಂಟ್ರೋಲ್ ಮಾಡಿಕೊಳ್ಳೋಕೆ ನೋಡಿ ಅವನ ಕಣ್ಣುಗಳಿಂದ ನೀರು ತುಂಬಿತ್ತು. ಮಣಿಮೇಗಲಿನ ಮುಖದಲ್ಲಿ ಅವನ ಕಣ್ಣೀರು ಹನಿಗಳು ಮುತ್ತಿನ ಹಾಗೆ ಉರುಳಿಕೊಂಡು ಬಿತ್ತು. ಅವನು ಗೊತ್ತಾಗದೇ ಇರುವ ಬಿಕ್ಕಿಯ ಅತ್ತ. ಮಣಿಮೇಗಲಿನ ಮುಖ ಸ್ವಲ್ಪ ಹೊತ್ತು ದೈವೀಗವಾದ ಶೋಭೆಯಿಂದ ಪ್ರಕಾಶವಾಗಿತ್ತು. ಅವಳ ಉದ್ದವಾಗಿದ್ದ ಕಣ್ಣುಗಳಿಂದ ಚಂದ್ರನ ಕಿರಣಗಳು ಸುಡರು ಹಾಕಿ ಪ್ರಕಾಶವಾಗಿ ಮಾಡ್ತಾ ಇತ್ತು. ದಾಳಿಂಬೆ ಮೊಗ್ಗನ್ನು ನಿಗರ್ತಾ ಅವಳ ತುಟಿಗಳು ಏನೇನೋ ಮಧುರವಾದ ಮಾತುಗಳನ್ನು ಹೇಳಿತ್ತು. ವಂದಿತೇವನು ಎಷ್ಟೊಂದೋ ಗಮನವಾಗಿ ಕೇಳಿದ್ದಾನೆ. ಆದರೆ ಅವಳು ಏನು ಹೇಳಿದ್ಲು ಅನ್ನೋದನ್ನು ಮಾತ್ರ ಅವನಿಂದ ತಿಳ್ಕೊಳಕ್ಕಾಗಲಿಲ್ಲ. ಯಾತಕ್ಕೋಸ್ಕರ ತಿಳ್ಕೊಬೇಕು? ಅವಳು ಹೇಳಿದ್ದನ್ನು ಏನು ಮಾತಾಡಿದರೆ ಏನೋ ಅವಳು ಹೃದಯವಾಗಿ ಹೊನ್ನಿನ ಕಲಸ ತೆಗೆದು ಪ್ರೀತಿಯಾಗಿ ಅಬುದ ಹುಕ್ಕಿ ಬರುವಾಗ ಬರೀ ಮಾತಿನಿಂದ ಉಪಯೋಗ ಏನು? ಸ್ವಲ್ಪ ಹೊತ್ತಿಗೆಲ್ಲ ಮಣಿಮೇಗಲೆಯನ್ನು ತುಟಿಗಳು ಗುಂಪಾಗಿ ಹಂಗಾಯಿತು. ಕಣ್ಣು ರೆಪ್ಪೆಗಳು ಮುಚ್ಚಿತ್ತು. ಮೊಗದಲ್ಲಿ ಕೊಂಡ ದೈವೀಗವಾದ ಶೋಭೆ ಕಮ್ಮಿಯಾಯಿತು. ಶಾಂತಿ ಕುಡಿಗೊಂಡಿತ್ತು. ನೀರಾಳ ಮಂಟಪದಲ್ಲಿ ಮೇಲೆ ಹೊತ್ತಾಗಿದ್ದ ಮರಗಳ ರೆಂಬೆ ಮೇಲೆ ತಂಗಾಳಿ ಬೀಸಿತ್ತು. ಮರ ಕಿಳೆಯಲ್ಲಿ ರೆಂಬೆನಲ್ಲಿ ಕುಲುಕಿದ್ದ ಕೆಂಪಾದ ಹೂಗಳು ಕೆಲವು ಉದುರಿತು. ಮಣಿಮೇಗಲಿನ ಉಸಿರನ್ನು ಅವಳ ಮೈಯಿಂದ ಉದುರಿತು. ಈ ಉಸಿರನ್ನು ಬಿಟ್ಟಿದ್ದ ಒಡಲನ್ನು ಬಿಟ್ಟಿದ್ದ ಉಸಿರು ಎಲ್ಲಿ ಹೋಯಿತು? ಯಾವ ಜಾಗದಿಂದ ಹೋಯಿತು? ಮತ್ತು ಅದರ ಜೊತೆ ಮಿಕ್ಸ್ ಆಗಿ ಹೋಯ್ತಾ? ತಂಗಾಳಿಯಲ್ಲಿ ಇದ್ದಿದ್ದ ಚಿಕ್ಕ ಅಲೆಗಳನ್ನು ಓಸೆಯಿಂದ ಹತ್ತಿ ಹೋಯ್ತಾ? ಹೃದಯ ದಾಪ ಧ್ವನಿಸುವ ಹಾಗೆ ಮಾಡಿದ್ದ ಇಂಪಾದ ಕೋಗಿಲೆಗಳನ್ನು ಮಧುರಗೀತೆ ಜೊತೆ ಒಂದಾಗಿ ಬಿಟ್ಟು ಆಕಾಶದಲ್ಲಿ ಹಾರಿ ಹೋಯ್ತಾ? ಎಲ್ಲಿ ಹೋಯಿತು? ಎಲ್ಲ ಭುವನಗಳನ್ನು ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಆಮೇಲೆ ಅದನ್ನು ಅಳಿಸುವ ಪೊರುಳನ್ನು ಪಾದಾರವಿಂದಕ್ಕೆ ಹೋಯ್ತಾ? ಇಲ್ಲ, ಕಣ್ಣೀರು ಹುಕ್ಕುವ ಕರ್ಚಿಲೆ ಹಾಗೆ ನೆನಪಿಲ್ಲದೆ ಕೂತಿದ್ದ ವಂದಿತೇವನ ಮನಸ್ಸಲ್ಲೇ ತಾನೇ ಮಿಕ್ಸ್ ಆಗಿ ಹೋಗ್ಬಿಡ್ತಾ? ಯಾರಿಗೂ ಗೊತ್ತಿಲ್ಲ.
ಗೊತ್ತಿದ್ರೂ ಹೇಳೋಕ್ಕಾಗಲ್ಲ. ಒಂದು ಮಾತ್ರ ನಿಶ್ಚಯ, ಬೇಡಿಕೆಯನ್ನು, ಆಟನ್ನು, ತುಂಬ ಚೇಷ್ಟೆಯನ್ನು, ಕುತೂಹಲವನ್ನು, ಧೈರ್ಯವನ್ನು, ತುಡುಗನ್ನು, ಅವಳಿಗೆ ಧೈರ್ಯವನ್ನು ಕೊಂಡಿದ್ದ, ಉರುಕೊಂಡವಳಾಗಿ ಇದ್ದಿದ್ದ ವಂದಿತೇವನನ್ನು ಇനി ನಾವು ಕಾಣೋಕ್ಕಾಗಲ್ಲ. ತುಂಬ ಕರಗಿದ ಮನಸ್ಸನ್ನು, ಕರುಣೆಯನ್ನು, ವಿವೇಕವನ್ನು ಇರುವ ಆವಾಗ ವಂದಿತೇವನ ಆ ಕ್ಷಣದಲ್ಲಿ ಬಂದು ಸೇರಿತು. ಮಣಿಮೇಗೆ ಆಗಿಯ ದೈವ ಅವನು ಮನಸ್ಸಿನ ಗುಡಿನಲ್ಲಿ ಹಂಗೆ ಸೇರಿಬಿಟ್ಲು. ಇನ್ಮೇಲೆ ಅವನು ಎಲ್ಲೂ ಹೋದ್ರೂ ಏನು ಕೆಲಸ ಮಾಡಿದ್ರು ಆ ದೈವ ಅವನಿಗೆ ಹೆಲ್ಪ್ ಮಾಡುತ್ತೆ. ಬಲ್ಲವರನ್ನು ವಂದಿತೇವನು ಒಳ್ಳೆ ಕೆಲಸಗಳನ್ನು ಎಷ್ಟೊಂದೋ ಮಾಡೋಕ್ಕೆ ಸ್ಟ್ರೆಂತ್ ಇರೋನ್ನ ಆಗ್ತಾನೆ. ಅವನ್ನ ಅರಿತಿದ್ದ ಎಲ್ಲರನ್ನೂ ವಂದನೆ ಮಾಡೋಕ್ಕಾಗಿ ಅವನು ಹಾಕ್ತಾನೆ. ವೀರನೇ, ನಿನ್ನ ಹತ್ರ ಇಂದ ಇವಾಗ ನಾವು ಬಿಡುಗಡೆ ಮಾಡಿಕೊಂಡು ಹೋಗ್ತೀವಿ. ನಿನ್ನ ನಿನ್ನ ವೇದನೆ ತುಂಬಿದ ಚಿಂತನೆಗಳಲ್ಲಿ ನಾವು ಅಡ್ಡ ಹಾಕೋಕ್ಕೆ ಇಷ್ಟಪಡಲ್ಲ. ಅರುಳ್ಮೊಳಿವರ್ಮನ್ನ ಪ್ರೀತಿಯಾದ ಗೆಳೆಯನೇ, ನಿಡುಗುಳಿ ನೀನು ಬಾಳುವಂತೆ. ವೀರ ತಮಿಳರನ ಮರಬಿನಲ್ಲಿ ನಿನ್ನ ನಾಮ ಯಾವಾಗಲೂ ಸ್ಟ್ರಾಂಗ್ ಆಗಿ ಇರಬೇಕು ಅನಿಸತ್ತೆ. ಇದು ನೆಕ್ಸ್ಟು ಎಪಿಸೋಡಲ್ಲಿ ಇದರಲ್ಲಿ ಎಂಡ್ ಪಾರ್ಟು ಬರುತ್ತೆ. ಇಷ್ಟರಲ್ಲಿ 91ನೇ ಸಂಚಿಕೆ ಮುಗಿಯಿತು. ವೀಕ್ಷಕರುಗಳೇ, ವೀಕ್ಷಕರುಗಳಿಗೆ ನಾನು ಮನಸ್ಸಿನಿಂದ ಕೃತಜ್ಞತೆಯನ್ನು ಹೇಳ್ಕೊಳ್ತೀನಿ. 3.5 ವರ್ಷ ಕಾಲ ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಹಾಗೆ ಫಾಲೋ ಮಾಡಿಕೊಂಡು ಓದಿ ಬಂದಿದ್ದರಿಂದ ವೀಕ್ಷಕರು ತೋರಿಸಿದ್ದ ತಾಳ್ಮೆಯನ್ನು, ಇಂಟ್ರೆಸ್ಟನ್ನು, ಪ್ರೀತಿಯನ್ನು ನಾನು ತುಂಬ ಹೊಗಳಿ ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ. ಕಥೆಯ ಆರಂಭದಲ್ಲಿ ಸ್ವಲ್ಪ ತಿಂಗಳು ತನಕ ವೀಕ್ಷಕರ ಹತ್ರ ಇದು ಎಷ್ಟೊಂದು ಇಂಟ್ರೆಸ್ಟನ್ನು ಉಂಟಾಗತ್ತೆ ಅಂತ ಅನಿಸಲಿಲ್ಲ. ಹಳೆಯ ತಮಿಳುನಾಡಿನ ಚರಿತೆಯನ್ನು ಹೆಸರುಗಳು ಕೆಲವರಿಗೆ ತುಂಬ ತಲೆವೇದನೆ ಉಂಟಾಗಿರೋ ಬಂದ ಹಾಗೆ ಅನಿಸಿತ್ತು. ಹೋಗ್ತಾ ಹೋಗ್ತಾ ಆ ವೇದನೆಯನ್ನು ವೀಕ್ಷಕರುಗಳು ಹೆಂಗೋ ಹೋಗಲಾಡಿಸ್ಕೊಂಡ್ರು. ಇದಕ್ಕೂ ಮುಂಚೆ ಯಾವ ಕಥೆಯನ್ನು, ಕಾದಂಬರಿನೂ ವೀಕ್ಷಕರ ಮನುಷ್ಯನ ಇಷ್ಟೊಂದು ಇಂಟ್ರೆಸ್ಟಿಂದ ಓದಿಲ್ಲ ಅನ್ನೋದನ್ನು ಹೇಳುವ ಪರಿಸ್ಥಿತಿ ತುಂಬ ಬೇಗ ಉಂಟು ಆಯಿತು. ಅದೇ ಇಂಟ್ರೆಸ್ಟಿಂದ ಕೊನೆಯ ತನಕ ಇದ್ದು ಬಂತು. ಕತೆ ಮಾಡಿದ್ದ ಶುರು ಮಾರನೇ ವರ್ಷ ಆಡಿ 18 ದಿನದಂದು ಪರಮಕೊಡಿಯಿಂದ ಎಷ್ಟೊಂದೋ ಗೆಳೆಯರುಗಳು ಸೈನ್ ಮಾಡಿ ಪೊನ್ನಿಯಿನ್ ಸೆಲ್ವನ್ ಕಥೆಗೆ ತಮ್ಮ ಹೊಗಳಿಕೆಗಳನ್ನು ಹೇಳಿದರು. ಪೊನ್ನಿಯಿನ್ ಸೆಲ್ವನ್ ಮೊದಲನೇ ಅಧ್ಯಾಯ 18 ದಿವಸ ವೀರನಾರಾಯಣ ಏರಿಕರಿಯಲ್ಲಿ ಹುಟ್ಟಿತ್ತಲ್ವ. ಆಮೇಲೆ ಆವಾಗ ಎಷ್ಟೊಂದೋ ವೀಕ್ಷಕರು ಲೆಟರ್ ಹಾಕಿ ತಮ್ಮ ಸಂತೋಷವನ್ನು ತಿಳಿಸ್ಕೊಂಡಿದ್ರು. ಈ ಸಂತೋಷಗಳಿಗೆಲ್ಲ ಕಥೆಯನ್ನು ಬರೆದವರು ರೈಟರ್ ಅಂತ ಹೇಳಿ ನಾನು ಅಂದ್ಕೊಂಡಿಲ್ಲ. ಹಳೆಯ ತಮಿಳುನಾಡಿನ ಚರಿತೆಗೆ ಇರುವ ಹೆಮ್ಮೆಯಾಗ್ಯವೆ ಅಂದ್ಕೊಂಡೆ. ನಿಜವಾಗ್ಲೂ ತಮಿಳುನಾಡಿನ ಹಳೆಯ ಚರಿತೆ ತಮಿಳರುಗಳು ತುಂಬ ಒಂದು ಹೆಮ್ಮೆಕೊಳ್ಳೋ ಹಾಗೆ ಇರುವ ಚರಿತೆನೇ. ಹೋಗಿದ್ದ ಕೆಲವು ವರ್ಷಗಳಿಂದ ತಮಿಳುಗನ್ನ ಹಳೆಯ ಚರಿತ್ರದ ಆರಾಯ್ಚಿ ಮೂಲಕವಾಗಿ ನಡೆಕೊಂಡು ಬರ್ತಾ ಇದೆ. ಶಾಸನಗಳನ್ನು, ಸೆಪ್ಪು ಪಟ್ಟಯಗಳನ್ನು, ಕಾಪರ್ ಪಟ್ಟಯಗಳನ್ನು ಓದಿ ಬರ್ತಾ ಇದೆ. ವರಲಾರಿನಲ್ಲಿ ಆರಾಯ್ಚಿ ಮಾಡೋರು ಈ ಆಧಾರಗಳನ್ನಿಟ್ಟು ತಮಿಳಗನ್ನ ಚರಿತ್ರವನ್ನು ಅಲ್ಲಲ್ಲಿ ಪಾರ್ಟಾಗಿ ನಿರ್ಮಾಣಿಸ್ಕೊಂಡು ಬರ್ತಾರೆ. ಚರಿತ್ರನ ಒಂದು ಕಾಲದ ಜಾಗ ಬಗ್ಗೆನೂ ಪರಿಪೂರ್ಣವಾಗಿ ಎಲ್ಲ ಬರೆದಿಟ್ಟ ಹಾಗೆ ಹೇಳೋಕ್ಕಾಗಲ್ಲ. ಆಮೇಲೆ ಈ ಥರ ಇದರಲ್ಲಿ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿದ್ದು ತಮಿಳಗಕ್ಕೆ ಈಡು ಇನೆಯಿಲ್ಲದೆ ದೊಡ್ಡ ಹೆಮ್ಮೆಯನ್ನು ಕೊಳ್ಳೋ ಹಾಗೆ ಇದ್ದಿದ್ದು. ಲೋಕ ಚರ್ಚಿತ್ರದಲ್ಲಿಯೇ ಹೇಳಕ್ಕಾಗದೇ ಇರುವ ಒಂದು ಸಂಭವ ಕೊಂಡಾಡಕ್ಕೆ ಸರಿಯಾಗಿದ್ದು ಅಂತ ಒಂದು ಉಂಟು. ಸುಂದರ ಚೋಳನ 2ನೇ ತಿರುಕುಮಾರನಾಗಿ ಅರುಳ್ಮೊಳಿವರ್ಮ, ಆಮೇಲೆ ಕಾಲದಲ್ಲಿ ರಾಜರಾಜ ಚೋಳ ಅಂತ ಹೇಳಿ ಚಿಕ್ಕ ಪ್ರಾಯದಲ್ಲಿ ತಾನು ಈಸಿಯಾಗಿ ಹೊಂದಿರೋಕ್ಕೂ ಹಾಗೆ ಚೋಳ ಸಾಮ್ರಾಜ್ಯದ ಬಗ್ಗೆ ಬೇಡ ಅಂತ ಹೇಳಿ
ನೆಗ್ಲೆಕ್ಟ್ ಮಾಡಿಬಿಟ್ಟು ಉತ್ತಮ ಸೋಳನಿಗೆ ಪಟ್ಟ ಕಟ್ಟಿ ಇಟ್ಟಿದ್ದು ತಾನೆ. ಸುಂದರ ಸೋಳರಾದಮೇಲೆ ಅವನ ಮಗನು ಅರುಳ್ಮೊಳಿವರ್ಮನೇ ಸೋಳ ಸಿಂಗಾದನ ಹತ್ತಿ ಆರಿಸಾಳಬೇಕು ಅಂತ ಹೇಳಿ ಸೋಳನಾಡಿನ ಜನಾಂಗ ತುಂಬ ಇಷ್ಟಪಟ್ಟರು. ಆದ್ರೂ ಅರುಳ್ಮೊಳಿವರ್ಮ ತನ್ನ ದೊಡ್ಡ ಅಜ್ಜನಾಗಿಯ ಕಂಡರಾದಿತ್ತನ ಮಗನು ತನಗೆ ಚಿಕ್ಕ ಅಪ್ಪ ಅಂತ ಹೇಳಿದ್ದನಾದ ಉತ್ತಮ ಸೋಳನ್ನ ಹಕ್ಕನ್ನು ಮರ್ಯಾದೆ ಕೊಟ್ಟು ಅವನಿಗೆ ಮುಡಿಸೂಡಿ ಇಟ್ಟ ಅಂತ ಹೇಳಿ ತಿರುವಾಲಂಗಾಡು ಸೆಪ್ಪೇಡುಗಳು ಡೀಟೇಲ್ಡಾಗಿ ಹೇಳ್ತಾ ಇದ್ದೆ, ಶಾರ್ಪಾಗಿ ಹೇಳ್ತಾ ಇದ್ದೆ, ಸ್ಟ್ರೆಂತಾಗಿ ಹೇಳ್ತಾ ಇದ್ದೆ. ಈ ಸುದ್ದಿಯನ್ನು ಮೇಲೆ ಬರುವ ಕಲ್ವೆಟ್ಟುಗಳನ್ನು ಆ ಕಾಲದಲ್ಲಿ ಎಷ್ಟೊಂದೋ ಬುದ್ಧಿವಂತರಿಂದ ಬರೆಯೋಕ್ಕಾಗಿದ್ದ ಪತ್ರಗಳನ್ನು ತೀರ್ಮಾನ ಮಾಡ್ತಾ ಇದೆ. ಅರುಳ್ಮೊಳಿವರ್ಮ ತಿರುಮುಡಿ ಸೂಟಿಕೊಳ್ಳಬೇಕಂತಾನೆ ರಾಜ್ಯದ ಜನಗಳು ಇಷ್ಟಪಟ್ಟರು, ಅವ್ರ ನೆಂಟರೆಲ್ಲ ಇಷ್ಟಪಟ್ಟರು. ಆ ಕಾಲದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಿದ್ದ ಸೋಳ ಪಡೆಯಲ್ಲಿ ಇದ್ದಿದ್ದ ಎಲ್ಲರೂ ಇಷ್ಟಪಟ್ಟರು. ಆ ಥರ ಎಲ್ಲ ಸಪೋರ್ಟನ್ನು ಅನುಕೂಲಗಳನ್ನು ಅರುಳ್ಮೊಳಿಗೆ ಇದ್ದನು ಅವನ ಸಾಮ್ರಾಜ್ಯವನ್ನು ಉತ್ತಮ ಸೋಳನಿಗೆ ಕೊಟ್ಟು ಪಟ್ಟ ಕಟ್ಟಿಸ್ತಾನೆ. ಲೋಕ ಚರಿತ್ರದಲ್ಲಿ ಕಾವ್ಯ ಇತಿಹಾಸದಲ್ಲಿ ಇದಕ್ಕೆ ಈಡಾಗಿ ಇನ್ನೊಂದು ಇಲ್ಲ ಅಂತಲೇ ಈ ಥರ ಇದನ್ನು ನೋಡೋದು ತುಂಬ ಅಪರೂಪ. ಅಶೋಕ ಚಕ್ರವರ್ತಿ ಕಳಿಂಗ ನಾಡಿನ ಜಗಳದಲ್ಲಿ ತುಂಬ ಜಯಕೊಳಿಸಿದ್ದ ಮೇಲೆ ಇನ್ನು ಯುದ್ಧನೇ ಬೇಡ ಅಂತ ತೀರ್ಮಾನ ಮಾಡಿದ್ದನ್ನು ತಾನೇ ಅರುಳ್ಮೊಳಿವರ್ಮ ತ್ಯಾಗಕ್ಕೆ ಒಂದಾಗಿ ಜೊತೆಯಾಗಿ ಹೇಳ್ಬೋದು. ಪೊನ್ನಿಯಿನ್ ಸೆಲ್ವನ್ ಕಥೆಯಲ್ಲಿ ಚಿಕ್ಕರವಾದ ಸಂಭವ ಅರುಳ್ಮೊಳಿವರ್ಮನ ಹೇಳದೇ ಇರುವ ತ್ಯಾಗನೇ ಆಯಿತು. ಕಥೆಯಲ್ಲಿ ಬರುವ ಎಲ್ಲ ಘಟನೆಗಳನ್ನು ಇಂಥ ಮಗತಾದ ಸಂಭವವನ್ನು ನೋಡಿನೇ ಹೋಗ್ತಾ ಇರುತ್ತೆ. ಆದ್ದರಿಂದ ಈ ಕಥೆಯನ್ನು 5ನೇ ಭಾಗಕ್ಕೆ ತ್ಯಾಗ ಚಿಗರ ಅಂತ ಹೆಸರು ಕೊಟ್ಟಾಗಿತ್ತು. ಈ ಕಥೆಯನ್ನು ಚಿಗರವಾದ ಘಟನೆಗಳು ಪೊನ್ನಿಯಿನ್ ಸೆಲ್ವನ್ ಮಾಡಿದ್ದ ಸಾಮ್ರಾಜ್ಯ ತ್ಯಾಗವನ್ನೇ ಅಂತ ಹೇಳಿ ಕಥೆಯನ್ನು ಓದಿ ಬಂದಿದ್ದ ವೀಕ್ಷಕರು ಎಲ್ಲರೂ ತಿಳಿದುಕೊಂಡಿರ್ತಾರೆ ಅಂತ ನಂಬ್ತೀನಿ. ಯಾರಾದರೂ ಅದನ್ನು ಗೊತ್ತಿಲ್ಲ ಅಂದರೆ ಅದಕ್ಕೆ ಸರಿಯಾದ ಕಾರಣ ರೈಟರ್ ಸಾಮರ್ಥ್ಯ ಕಮ್ಮಿ ಅಂತಲೇ ಹೇಳಬೇಕು. ಆ ಕೊರತೆಯನ್ನು ಕತೆ ಬರೆದ ರೈಟರು ತಾಳ್ಮೆಯಿಂದ ಒಪ್ಪಿಕೊಂಡು ವೀಕ್ಷಕರ ಹತ್ರ ಕ್ಷಮೆ ಕೇಳೋಕ್ಕೆ ಬೇಕಾಗಿದ್ದೆ. ಪೊನ್ನಿಯಿನ್ ಸೆಲ್ವನ್ ಕತೆ ಬರೆದು ಬಂದಾಗೆಲ್ಲ ವೀಕ್ಷಕರು ತುಂಬ ಇಂಟ್ರೆಸ್ಟ್ ತೋರಿಸಿ ಬಂದರು. ಎಲ್ಲರೂ ಹೊಗಳಿ ಲೆಟ್ರ್ಗಳು ಬರೆದು ಉತ್ಸಾಹ ಮಾಡಿಕೊಟ್ಟು ಬಂದರು. ನೇರಗಳಿಟ್ಟ ಬಂದಿದ್ದ ಲೆಟ್ರಲ್ಲಿ ಆವಾಗೆಲ್ಲ ಡಿಫ್ರೆಂಟೇ ಕಾಣಲಿಲ್ಲ. ಕತೆ ಮುಗಿದಾದ ಮೇಲೆ 100 ಕಣಕ್ಕಾಗಿ ಲೆಟ್ರ್ಗಳು ಬಂದಿತ್ತು. ಈ ಲೆಟ್ರಲ್ಲಿ ತುಂಬ ಎಲ್ಲ ಬೇರೆ ಬೇರೆ ಥರ ಕಾಣಿಸ್ಕೊಂಡಿತ್ತು. ಅರ್ಧ ಜನ ಕಥೆಯನ್ನು ಹೊಗಳಿ ಕತೆ ಮುಗಿಪನ್ನು ಹೊಗಳಿ ಮಾತಾಡ್ತಾರೆ. ಇನ್ನೂ ಕೆಲವರು ಕತೆ ಮುಗಿಸಿದ್ದ ಬಗ್ಗೆ ತಪ್ಪನ್ನು ಹೇಳಿದ್ದಾರೆ. ಟಕ್ಕಂತ ಮುಗಿಸ್ಬಿಟ್ಟ ಹಾಗೇನು ಎಷ್ಟೊಂದೋ ಕಥಾಪಾತ್ರಗಳು ಆಮೇಲೆ ಏನಾಯಿತು ಅಂತಲೇ ಹೇಳಿದೆ ಕಥೆಯನ್ನು ಮುಗಿಸ್ಬಿಟ್ಟ ಹಾಗೆ ವೇದನೆ ಪಟ್ಟಿದ್ದಾರೆ. ಕಾರಸಾರವಾಗಿ ಕಂಟನಗಳು ಬರೆದಿರೋರು ಉಂಟು. ಕಂಟನವಾಗಿಯೂ ತಪ್ಪು ಹೇಳಿನೂ ಮಾಡಿರೋರು ಎಲ್ರಿಗೂ ಕಥೆಯನ್ನು ಇನ್ನೂ ಬೆಳೆಸಿರ್ಬೋದು ಅಂತ ಹೇಳಿ ಅಭಿಪ್ರಾಯ ಬಂದಿರೋದನ್ನು ನೋಡಿ ನನಗೆ ಒಂದೇ ಸತಿ ತೃಪ್ತಿ ಉಂಟಾಗತ್ತೆ. 3.5 ವರ್ಷ ಕಂಟಿನ್ಯೂ ಆಗಿ ಬಂದಿದ್ದ ಕಥೆಯನ್ನು ಕುರಿತು ಅವ್ರಿಗೆ ಬೇಸರ ಹಾಕ್ಕೊಳ್ಳದೆ ಯಾವಾಗ ಮುಗಿಸೋಕೆ ಹೋಗ್ತೀರಾ ಅಂತ ಕೇಳಿದೆ. ಯಾಕೆ ಈ ಥರ ಮುಗಿಸ್ಬಿಟ್ಟಿದ್ದೀರಾ, ಇನ್ನೂ ಬೆಳೆಸಿರಬಾರ್ದಾ ಅಂತ ಹೇಳಿ ವೀಕ್ಷಕರು ಕೇಳೋದು ಒಂದೇ ಸತಿ ಸಂತೋಷವನ್ನು ಉಂಟು ಮಾಡುವ ಇದನ್ನೇ ಆಯಿತು. ಆದ್ರೂ ವೀಕ್ಷಕರನ್ನು ಎಷ್ಟೊಂದೋ ಕ್ವಶ್ಚಿನನ್ನು ತೃಪ್ತಿ ಮಾಡೋಕ್ಕೋಸ್ಕರ ಆಗದೆ ಹೋಗಿದ್ದ ಬಗ್ಗೆ ನಾನು ವಿಚಾರ ಪಡ್ತಾ ಇದ್ದೀನಿ. ಪೊನ್ನಿಯಿನ್ ಸೆಲ್ವನ್ ಕಥೆಯನ್ನು ಇವಾಗ ಮುಗಿಸಿರೋ ಹಾಗೆಯೇ ಮುಗಿಸಿರೋದಕ್ಕೆ 2 ಮುಖ್ಯವಾದ ಕಾರಣಗಳು ಉಂಟು. ಒಂದು, ಮುಂಚೆನೇ ಹೇಳಿದಾಗ ಕಥೆಯಲ್ಲಿ ಶಿಖರವಾದ ಇದ್ದು ಪೊನ್ನಿಯಿನ್ ಸೆಲ್ವನ್ ತಮ್ಮ ಕೈಯಲ್ಲಿ ಕೊಟ್ಟಿದ್ದ ಮಹಾರಾಜ್ಯವನ್ನು ತ್ಯಾಗ ಮಾಡಿದ್ದು, ಇನ್ನೊಬ್ಬರಿಗೆ ಮುಡಿಸೂಡಿದ್ದಾಗಿದೆ. ಆದ್ರೂ ಆ ದೊಡ್ಡ ಘಟನೆ ಆದಮೇಲೆ ಕಥೆಯನ್ನು ಬೆಳೆಸ್ಕೊಂಡು ಹೋಗೋದು ಇಂಗ್ಲೀಷಲ್ಲಿ ಹೇಳೋ ಥರ ಕ್ಲೈಮ್ಯಾಕ್ಸ್ ಮೇಲೆ ಆಂಟಿ ಕ್ಲೈಮ್ಯಾಕ್ಸ್ ಆಗನೇ ಮುಗಿಯುತ್ತೆ. ವೀಕ್ಷಕರು ಇವಾಗ ಬೇಗ ಮುಗಿಸಿದಕ್ಕೋಸ್ಕರ ತಪ್ಪು ಹೇಳಿದ್ರು. ಈ ಕತೆ ಮೇಲೂ ಬೆಳೆಸಿದರೆ ಆದಷ್ಟು ಬೇಗ ಇದೇ ವೀಕ್ಷಕರು ಬೇರೆ ಥರವಾಗಿ ಕಂಪ್ಲೇಂಟ್ ಹೇಳ್ತಾರೆ. ಯಾವಾಗ ಮುಗಿಸಿದಿರಾ ಅಂತ ಹೇಳಿ ರೈಟರನ್ನು ವೀಕ್ಷಕರು ಕೇಳುವ ಪರಿಸ್ಥಿತಿಯನ್ನು ಆದಷ್ಟು ಬೇಗ ಬಂದುಬಿಡುತ್ತೆ. 2, ಸಾಮಾನ್ಯವಾಗಿ ನಾವಲ್ಗಳು ಬರೆಯೋರ್ಗು, ಮುಖ್ಯವಾದ ಚರಿತ್ರ ನಾವಲ್ಗಳು ಬರೆಯೋರ್ಗು ಚಟದಿಟ್ಟ ಉಂಟಾಗಲಿಲ್ಲ. ಆ ಥರ ಉಂಟಾಗಿದ್ದರಿಂದ ಅದನ್ನು ನಾನು ಓದಿನೂ ಇಲ್ಲ. ಒಂದೊಂದು ರೈಟರ್ನು ತಮಗೆ ಆದ ಒಂದು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಬರೀತಾರೆ. ಆದ್ರೂ ಪೂರ್ತಿ ಕಲ್ಪನೆಯಾಗೇ ಬರೆಯೋ ಸಮೂಹ ನಾವಲ್ಗಳನ್ನು ಚರಿತ್ರ ಸಂಭವಗಳನ್ನು ಕೊಂಡಿದ್ದ ನವೀನಗಳನ್ನು ಬರೆಯೋಕ್ಕೂ
ತುಂಬ ಡಿಫ್ರೆನ್ಸು ಅವಶ್ಯ ಬಂದಿತ್ತಿರತ್ತೆ. ಪೂರ್ತಿ ಕಲ್ಪನೆ ಮಾಡಿಬಿಟ್ಟ ಕಥೆಯಿಂದ ಬರೋ ಪಾತ್ರಗಳಲ್ಲಿ ಎಲ್ಲರಿಗೂ ಕತೆ ರೈಟರು ಸುಲಭವಾಗಿ ಎಂಡನ್ನು ಮಾಡಿರ್ಬೋದು. ಕಥಾನ ಹೀರೋಯಿನ್ನು ಉದಯ ಮಾಡಿಕೊಂಡ ಮೇದನೋ ಅಲ್ಲದು ಹೀರೋ ಬಂದು ನೇಣ ಹಾಕುವ ಇದರಲ್ಲಿ ಹೋಗಿ ಕಥಾನಾಯಕಿ ಹೀರೋಯಿನ್ನು ಕಡಲಲ್ಲಿ ಬಿದ್ದು ಸತ್ತ ಮೇಲೇನೋ ಕಥೆಯಲ್ಲಿ ಬರುವ ಪಾತ್ರಗಳನ್ನು ಒಂದೇ ಪಾರ್ಟಲ್ಲಿ ಅಡ್ಜಸ್ಟ್ ಮಾಡಿಬಿಡ್ಬೋದು. ಮದುವೆ ಮಾಡಿಕೊಂಡ ದಂಪತಿಗಳು ಆಮೇಲೆ ಮೊಮ್ಮಕ್ಕಳು ಹೆತ್ತುಕೊಂಡು ತುಂಬ ದಿವಸ ಸುಖವಾಗಿ ಬಾಳಿದ್ರು ಅಂತಲೂ, ಬೇರೆ ಕಥಾಪಾತ್ರದಲ್ಲಿ ಎಲ್ಲರೂ ಸುಖವಾಗಿದ್ದರು ಅಂತಲೂ, ಕೆಟ್ಟವರೆಲ್ಲ ಕಷ್ಟಗಳನ್ನು ಪಟ್ಟು ಸತ್ತು ಹೋದರು ಅಂತ ಹೇಳಿನೂ ತಕ್ಕ ದಂಡನೆ ಕೊಂಡರು ಅಂತಲೇ ಹೇಳಿ ಕಥೆಯನ್ನು ತೃಪ್ತಿಕರವಾಗಿ ಮುಗಿಸ್ಬೋದು. ಚರಿತ್ರ ಕಥೆಗಳನ್ನ ಈ ಥರ ಮುಗಿಸೋದು ಅಷ್ಟೊಂದು ಈಸಿಯಾದ ಕೆಲಸ ಅಲ್ಲ, ಉಚಿತನೂ ಆಗಲ್ಲ. ಚರಿತ್ರ ಕಥೆಯಲ್ಲಿ ಬರೋ ಪಾತ್ರಗಳಲ್ಲೂ ಸತ್ತೋಗಿದ್ದವ್ರನ್ನ ಬಿಟ್ಟರೆ ಬೇರೆಯವರೆಲ್ಲರೂ ಆಮೇಲೆ ಕಾಲದಲ್ಲಿ ಒಳ್ಳೆಯ ಕೆಲಸದಲ್ಲಿ ಉಂಟು ಮಾಡ್ತಾರೆ. ಜಯನೋ ಸೋಲೋ, ಅದು ಸುಖವೋ ದುಃಖವೋ ಕೊಳ್ತಾರೆ. ಅದ್ರ ಬಗ್ಗೆ ಮುಂಚೆನೇ ಹೇಳ್ಬಿಡೋದು ಒಳ್ಳೆಯದಾಗಲ್ಲ ಅಲ್ವಾ? ಆ ಥರ ಆಧಾರಗಳಿಂದ ಹೇಳಿದ್ದ ವಿವರಗಳನ್ನು ಇಲ್ಲದೆ ಹೋಗಿದ್ದ ತೀರ್ಮಾನವನ್ನು ಬಗ್ಗೆ ಹೇಳೋಕ್ಕೆ ತಾನೇ ಉಚಿತ ಆಗತ್ತ. ಕಥೆಯನ್ನು ಯಾವ ಕಾಲದಲ್ಲಿ ಮುಗಿಸ್ತೀವೋ ಆ ಕಾಲದಲ್ಲಿ ಪಾತ್ರಗಳು ಇದ್ದಿದ್ದ ಪರಿಸ್ಥಿತಿಯಲ್ಲೇ ಬಿಟ್ಟು ಬಂದಿದ್ದು ನಾನು ಸರಿ ಅಂತಲೇ ಅಂದ್ಕೊಂಡಿದ್ದೀನಿ. ಆದರೆ ಇದು ಎಷ್ಟೊಂದೋ ವೀಕ್ಷಕರಿಗೆ ತೃಪ್ತಿ ಕೊಟ್ಟಿಲ್ಲ ಅನ್ನೋದನ್ನು ಕಾಣ್ತಾ ಇದ್ದೀನಿ. ಸ್ವಲ್ಪವೇನೋ ಅವ್ರುಗಳನ್ನ ತೃಪ್ತಿ ಮಾಡೋಕ್ಕೆ ಬೇಕಾದ ಅವಶ್ಯ ಇದೆ ಅಂತ ನಾನು ಅನ್ಕೋತೀನಿ. ಎಷ್ಟೊಂದೋ ವೀಕ್ಷಕರು ತಿಳ್ಕೊಳ್ಳೋಕ್ಕಾಗಿ ಇರುವ ವಿವರಗಳನ್ನು ಕ್ವಶನ್ ರೂಪದಲ್ಲಿ ನಾನು ಉಂಟು ಮಾಡಿ ಕೊಟ್ಟಿದ್ದೀನಿ. ವಂದಿತೆಯವರು ಯುವರಾಣಿ ಕುಂದ್ರವೆಯನ್ನು ಮದುವೆ ಮಾಡಿಕೊಂಡ್ರ? ಕೋಟೆ ದಳಪತಿ ಚಿಕ್ಕಪಳುವೆಟ್ಟರು ಏನಾದರೂ? ವೀರವೈಷ್ಣವರ ಆಳ್ವಾರ್ ಕಡೆಯನ್ ಏನು ಮಾಡಿದ್ದಾನೆ? ಪೊನ್ನಿಯಿನ್ ಸೆಲ್ವನ ಪ್ರಯಾಣ ಏನಾಯಿತು? ಹಳೆ ಮದ್ರಾದಗರನ್ನು ಚಿಕ್ಕಪಳುವೆಟ್ಟರಿನ ಮಗಳನ್ನು ಏನಾದಳು? ನಂದಿನಿಯಿಂದ ಮುಡಿಸೂಡಿಕೊಂಡಿದ್ದ ಚಿಕ್ಕ ಪಾಂಡಿಯನ್ ಬಗ್ಗೆ ವಿವರ ಏನು? ನಂದಿನಿನ ಗತಿ ಏನು? ವಾಣತಿ ವಿಷಯವಾಗಿ ಕೊಡದೈ ಜೋಡಿದ್ರೆ ಹೇಳಿದ್ದೆಲ್ಲ ಫಲಿತ ಆಯಿತಾ? ಆಪತ್ತುದವರು ಏನಾದರೂ? ಮುಂತಾದ ಕ್ವಶನ್ಗಳು ಎಲ್ಲಕ್ಕೊಂಡು ತಮಿಳುನಾಡಿನ ಸರದೆಯನ್ನು ಓದಿದವರು ತಾವೇ ತಿಳ್ಕೊಂಡಿರ್ತಾರೆ. ಆದ್ರೂ ಎಲ್ರಿಗೂ ತೃಪ್ತಿ ಕೊಡೋ ಹಾಗೆ ಮೇಲೆ ಕೇಳಿದ ಕ್ವಶನ್ಗಳ ಎಲ್ಲಕ್ಕೂ ಆನ್ಸರ್ ಕೊಟ್ಬಿಡ್ತೀನಿ. ಮೇಲೇನೂ ಸ್ವಲ್ಪ ಎಡೆಯೂರುಗಳನ್ನು ಈ ಅಡ್ಡಂಕುಗಳನ್ನೆಲ್ಲ ದಾಟಿದ ಮೇಲೆ ಕುಂದವಿನ ವಂದಿತೆಯನ್ನು ಮದುವೆ ಮಾಡಿಕೊಂಡ್ರು. ಇಬ್ಬರೂ ಚೋಳ ಸಾಮ್ರಾಜ್ಯದಲ್ಲಿ ತುಂಬ ಮರ್ಯಾದೆಯಿಂದ ನೋಡಿದರು. ತಂಜೆ ದೊಡ್ಡ ಕೋವಿಲಲ್ಲೇ ಇರುವ ಶಾಸನದ ಒಂದರಲ್ಲಿ ರಾಜರಾಜ ಚೋಳನ ಅಕ್ಕ ವಲ್ಲವರೇರ್ ವಂದಿತೇವನ್ ಮಹಾದೇವಿಯಾರ್ ಆಳ್ವಾರ್ ಪರಾಂದಗ ಕುಂದವಯ್ಯಾರ್ ಅಂತ ಹೇಳಿ ಶಿಲಾಶಾಸನಗಳು ಹೇಳ್ತಾ ಇದ್ದೆ. ಗಟ್ಟಿಯಾಗಿದ್ದ ಕಬ್ಬಣದ ಮನುಷ್ಯರಾಗಿ ಚಿಕ್ಕಪಳುವೆಟ್ಟರು ಉಸಿರು ಬತ್ತಿಗೆ ಎಷ್ಟೊಂದೋ ಕಷ್ಟಗಳನ್ನು ಅನುಭವಿಸಿದ ಮೇಲೆ ಊರಿಗೆ ತಿರುಗಿ ಬರ್ತಾರೆ. ಚೋಳ ಸಾಮ್ರಾಜ್ಯಕ್ಕೆ ಬೇಕಾದ ಸೇವೆಗಳನ್ನು ಮಾಡಿದ್ದಾರೆ. ವೀರ ವೈಷ್ಣವ ಆಳ್ವಾರ್ ಕಡೆಯನು ತನ್ನ ಗೂಢಾಚಾರಿ ಕೆಲಸವನ್ನು ತಿರುಗಾನು ನಡೆಸ್ಕೊಂಡಿದ್ದಾನೆ. ನಂದಿನಿಯನ್ನು ಪಾಂಡಿನಾಟ ಆಪತ್ತುಗಳನ್ನು ಮಾಡುವ ಸಂಚುಗಳನ್ನು ತಿಳ್ಕೊಂಬಂದು ಹೇಳ್ತಾನೆ. ಪೊನ್ನಿಯಿನ್ ಸೆಲ್ವರ್ ವಂದಿತೆಯವನ ಜೊತೆ ದೊಡ್ಡ ಕಡಲು ಪಡೆ ತಯಾರಿಸಿಕೊಂಡು ಕಡಲ ಕೊಳ್ಳೆಗಾರಗಳನ್ನು ಕೊಂದು ಚೋಳ ಸಾಮ್ರಾಜ್ಯವನ್ನು ಕಡಲುಗಳಿಗೂ ಹಾಗೇ ಇರುವ ನಾಡುಗಳಲ್ಲಿ ಸ್ಥಾಪಿತ ಮಾಡ್ತಾರೆ. ಉತ್ತಮ ಚೋಳರಿಗೆ ಪಟ್ಟೆ ಕಟ್ಟಿದ 15 ವರ್ಷ ಆದಮೇಲೆ ಅವರು ಸತ್ತ ಮೇಲೆ ಪೊನ್ನಿಯಿನ್ ಸೆಲ್ವನು ಸಿಂಹಾಸನ ಹತ್ತಾರೆ. ರಾಜರಾಜ ಚೋಳ ಅನ್ನೋ ಪಟ್ಟವನ್ನು ತುಂಬ ಕಾಲ ಚೋಳ ಸಾಮ್ರಾಜ್ಯವನ್ನು ರಾಜ್ಯ ಮಾಡ್ತಾ ಇದ್ದಾರೆ. ಹಳೆಯ ಮದ್ರಾದಗನ ಆಪತ್ತು ದಿವುಗಳ ಜೊತೆನೂ ಈಳಮಣ್ಣ ಸೇರಮನ್ನ ಹೆಲ್ಪ್ಕೊಂಡು ಪಾಂಡಿನಾಡನ್ನು ಕವರ್ ಮಾಡಿ ಮುಡಿಸೂಡಕ್ಕೆ ಟ್ರೈ ಮಾಡ್ತಾನೆ. ಅವನ ಸಂಚುಗಳನ್ನೆಲ್ಲ ದೊಡ್ಡ ಬಲ ಅವನು ಟ್ರೈ ಮಾಡಿದ್ದು ದೊಡ್ಡ ಬಲ ಆಗುತ್ತೆ. ರಾಜರಾಜ ಚೋಳ ಪಟ್ಟಕ್ಕೆ ಬಂದ ಮೇಲೆ ಅಮರಭುಜನ ನಡುನೊಳೆಯನನ್ನು ಜಯಕ್ಕೊಳಿಸಿದ್ರು ಅಂತ ಹೇಳಿ ಅವನು ವೀರ ಸ್ವರ್ಗಕ್ಕೆ ಸೇರ್ತಾನೆ ಅಂತಾನೆ. ತಿರುಪುರಮಯ್ಯಮ್ಮನ ಕಾಡಲ್ಲಿ ಮುಡಿಸೂಡಿದ್ದ ಚಿಕ್ಕ ಪಾಂಡ್ಯ ರಾಜ್ಯದ ಹಕ್ಕು ಕೊಂಡಾಡ್ತಾನೆ. ಅವನನ್ನು ಪೋರ್ಕಳದಿಂದ ರಣರಂಗದಿಂದ ತಪ್ಪಿ ಹೋಗಿ ತಿರ್ಗಾ ನಾಡನ್ನು ಹೊಂದ್ಕೊಳ್ಳೋಕ್ಕೆ ಸಂಚು ಮಾಡ್ತಾನೆ. ಅವನ ಹಿಂದೆ ರಾಜೇಂದ್ರ ಚೋಳರಿಂದ ಜಗಳದಲ್ಲಿ ಅವನ್ನ ಸೋಲಿಸಿದ್ರು. ನಂದಿನಿ ಅಮರಭುಜಂಗನ ಸತ್ತ ಮೇಲೆ ತಾನೂ ಸತ್ತೋಗ್ತಾಳೆ. ಅದಕ್ಕೂ ಮುಂಚೆ ಅವಳು ರಾಜರಾಜ ಚೋಳನನ್ನು ಮೆಟ್ಟು ಮಾಡ್ತಾಳೆ. ಅವ್ರ ಹತ್ರ ತನ್ನ ಹುಟ್ಟು ಬಗ್ಗೆ ನಿಜವನ್ನು, ಕರಿಗಾಲನ ಮರಣ ಬಗ್ಗೆ ನಿಜವನ್ನು ಹೇಳಿಬಿಟ್ಟು ಸಾಯ್ತಾಳೆ. ಕೊಡನೆ ಜ್ಯೋತಿಷರನ್ನ ಹೇಳಿದ್ದು ವಾಣತಿ ವಿಷಯದಲ್ಲಿ ಫಲಿತ ಆಗತ್ತೆ. ಜ್ಯೋತಿಷಾಸ್ತ್ರ ನೋಡಿದ್ರ ಊಕದಿಂದ ಹೇಳಿದ್ರ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ವಾಣತಿಗೆ ಹುಟ್ಟಿದ್ದ ಮಗು ರಾಜೇಂದ್ರ
ಗಂಗೆಯನ್ನು ಗಡಾರನ್ನು ಕೊಂಡ ಸೋಳ ಅಂತ ಹೇಳಿ ಹಿಂದೆ ಕಾಲದಲ್ಲಿ ಚರಿತ್ರದಲ್ಲಿ ಹೊಗಳು ಹೊಂದಿದ್ದಾನೆ. ಆದರೆ ವಾಣತಿ ತನ್ನ ಶಪಥವನ್ನು ನೆರವೇರಿಸಿಬಿಟ್ಟು ಸತ್ತೋಗ್ಬಿಡ್ತಾಳೆ. ರಾಜರಾಜನ ಜೊತೆ ಸೋಳ ಸಿಂಹಾಸನ ಹತ್ತಿದ್ದವಳು ಉಲಗಮಹಾದೇವಿ ಅನ್ನೋ ತಿರುನಾಮ ಕೊಂಡ ಇನ್ನೊಂದು ರಾಣಿ ಆದಳು. ಆಬತ್ತುಗಳ ಪಾಂಡಿರಾಜವನ್ನು ಸ್ಥಾಪಿಕೋ ಇದರಲ್ಲಿ ಮೇಲೆ ಮೇಲೆ ಬರ್ತಾ ಇದ್ದಾರೆ. ನಂದಿನಿ ಉಸಿರಿಂದ ಇದ್ದಿದ್ದ ತಂಗ ಆದಿತ್ಯ ಕರಿಗಾಲನ ಅಕಾಲ ಮರಣ ರಹಸ್ಯವನ್ನು ಬಗ್ಗೆ ವಿಚಾರಿಸಲಿಲ್ಲ. ಆದರೆ ನಂದಿನಿನ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ನಂದಿನಿ ಮರಣ ಆದಮೇಲೆ ರಾಜರಾಜ ಚೋಳ ರವಿದಾಸನ್ ಮುಂತಾದ ಆಬತ್ತುಗಳನ್ನ ಕೈ ಹಿಡಿದು ದಂಡನೆ ಹಾಕಿ ಅವ್ರುಗಳನ್ನು ಆಸ್ತಿಗಳನ್ನೆಲ್ಲ ತಗೊಂಡು ಆಸ್ತಿಗಳನ್ನು ಕಿತ್ಕೊಂಡು ಹಾಗೆ ಕಟ್ಟಲೆ ಹಾಕ್ಬಿಟ್ಟಿದ್ದಾನೆ. ವೀಕ್ಷಕರು ಅಷ್ಟಾಗಿ ವಿಚಾರ ಪಡದೆ ಇದೆ. ಇನ್ನೂ ಕೆಲವು ಕಥಾಪಾತ್ರದ ಬಗ್ಗೆ ವಿವರಗಳನ್ನು ಹೇಳಿಬಿಡ್ತೀನಿ. ಸುಂದರ ಚೋಳರು ಕಾಂಚಿ ಹೊನ್ನಮಾಳಿಗೆಯಲ್ಲಿ 3 ವರ್ಷ ಕಾಲ ಇದ್ದುಬಿಟ್ಟು ಅಲ್ಲೇ ಸತ್ತೋಗಿ ಹೊನ್ನಮಾಳಿಗೆ ತುಂಜಿದ ದೇವರು ಅಂತ ಹೇಳಿ ಹೆಸರುಕೊಂಡ್ರು. ಅವರ ಹೆಂಡತಿ ವಾನಮಾದೇವಿನೂ ಮಲೆಮಾನ ಮಗಳು ಅವ್ರ ಜೊತೆನೇ ಹೋಗಿ ಸತ್ತೋಗಿ ಸ್ವರ್ಗವನ್ನು ಸೇರ್ತಾಳೆ. ಪಾರ್ಥಿಬೇಂದ್ರನ್ ಕುಂದವಿ ತನ್ನನ್ನು ನಿರಾಕರಿಸಿಬಿಟ್ಟ ಕೋಪದಿಂದ ಕಾಂಚಿಯಲ್ಲಿ ಸ್ವತಂತ್ರ ಪಲ್ಲವ ರಾಜ್ಯವನ್ನು ನೆಲೆ ನಿಲ್ಲಿಸಕ್ಕೆ ನೋಡ್ತಾನೆ. ಅದರಲ್ಲಿ ಸೋಲ್ಕೊಂಡು ಸಂತತಿ ಇಲ್ಲದೆ ಸತ್ತೋಗ್ತಾನೆ. ಕನ್ನನ್ಮರ ಪಾಲಾಟಿನ ನಾರ್ತ್ ವೆಸ್ಟ್ ಕಡೆ ಹೊಸದಾಗಿ ಮಾಳಿಗೆ ಕಟ್ಟಿಕೊಂಡು ಚೋಳ ಸಾಮ್ರಾಜ್ಯಕ್ಕೆ ಸೇವೆ ಮಾಡಿಕೊಂಡು ಬಂದಿದ್ದಾನೆ. ಅವನು ಹಿಂದೆ ಸಂಬೋರಿಯರ ಕುಲ ತುಂಬ ಪ್ರಸಿದ್ಧ ಹೊಂದಿತ್ತು. ನೇಯರ್ಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಮೇಲೆ ಕಂಡಿದ್ದನ್ನು ಬರೆದಿದ್ದೀನಿ. ನಿಜವಾಗ್ಲೂ ಇವೆಲ್ಲ ಇನ್ನೂ ಒಂದು ಚರಿತ್ರ ಕಥೆಗೆ ಆಧಾರವಾಗಿ ಆಗುವ ಮುಖ್ಯವಾದ ಘಟನೆಗಳಾಗುತ್ತೆ. ಉತ್ತಮ ಚೋಳರಾದಮೇಲೆ ಸಿಂಹಾಸನ ಹತ್ತಿದ ರಾಜಾದಿರಾಜನ್, ವೀರರಾಜೇಂದ್ರನ್, ಕುಲೋತ್ತುಂಗ ಚೋಳನ್ ಮುಂತಾದ ಚೋಳ ರಾಜ್ಯದಲ್ಲಿ ಕಂಡಿದ್ದ ಮಹೋನ್ನವಾದ ಘಟನೆಗಳೆಲ್ಲ ಪೊನ್ನಿಯಿನ್ ಸೆಲ್ವನ್ ಕತೆ ಹಾಗೇನೆ ಎಷ್ಟೊಂದೋ ಚರಿತ್ರ ಕಥೆಗಳು ಬರೆಯೋಕ್ಕೆ ಎಲ್ಲ ಹೆಲ್ಪ್ ಮಾಡೋಕ್ಕಾಗತ್ತೆ. ಆ ಥರ ಈ ಕಥೆಯನ್ನು ಆಶ್ರಿಯರನ್ನ ಕಿಂತಾನು ಬುದ್ಧಿಯಿಂದನೂ ಇದರಿಂದ ಸಾಮರ್ಥ್ಯದಿಂದನೂ ಆರೈಕೆಯಲ್ಲೂ ಮುಕ್ಕಿದ್ದವರು ಬರೋ ಕಾಲದಲ್ಲಿ ಚೋಳ ಸರಿತೆಯನ್ನು ಹೆಲ್ಪಾಗಿಕೊಂಡು ಎಷ್ಟೊಂದೋ ಮಹೋನ್ನತವಾದ ಚರಿತ್ರ ನಾವಲ್ಗಳನ್ನು ಬರೆದು ಕಾದಂಬರಿಗಳನ್ನು ಬರೆದು ತಮಿಳಿಗೆ ಮೇಲೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ನಂಬ್ತೀನಿ. ಇಷ್ಟರಲ್ಲಿ ಈ ಪೊನ್ನಿಯಿನ್ ಸೆಲ್ವನ್ ಕತೆ ಮುಗಿಯಿತು. ಇದರಿಂದ ನಾನು ಈ ಕಥೆಯನ್ನು ಇಲ್ಲೇ ಮುಗಿಸ್ಕೊಳ್ತೀನಿ. ವೀಕ್ಷಕರುಗಳಿಗೆ ನಾನೇನಾದರೂ ತಪ್ಪಾಗಿ ಕನ್ನಡವನ್ನು ಪ್ರೊನೌನ್ಸಿಯೇಷನ್ ಮಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ನೀವು ಈ ಕಥೆಯನ್ನು ಓದಿ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನನ್ನ ಕಥೆಯನ್ನು ಕೇಳಿ ಸಂತೋಷ ಪಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ವೀಕ್ಷಕರಿಂದ. ನಾನು ಇವಾಗ ಈ ಕಥೆಯನ್ನು ಮುಗಿಸಿ ನಾನು ಇಲ್ಲಿಂದ ಹೋಗ್ತೀನಿ. ಇದರಿಂದ ನೀವು ನಮ್ಮನ್ನು ಸ್ವಾಗತ ಮಾಡಬೇಕು ಅಂತ ಹೇಳಿ ನಮ್ಮ ಕಥೆಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಏನಾದರೂ ತಪ್ಪಾಗಿ ಪ್ರೊನೌನ್ಸಿಯೇಷನ್ ಮಾಡಿದರೆ ನನ್ನ ಕ್ಷಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇಷ್ಟರಲ್ಲಿ ನಾನು ಕಥೆಯನ್ನು ಮುಗಿಸ್ತೀನಿ. ಇದಕ್ಕೆ ವಸುಂಧರ ಅಂತ ನಾನು ಹೆಸರುಕೊಂಡು ನಾನು ಕೇಳ್ಕೊತಾ ಇದ್ದೀನಿ. ವಂದನೆಗಳು.